ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಅಂಡ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಚಾಪ್ಟರ್. ಅಂದ್ರೆ ಈ ಚಾಪ್ಟರ್ ಮುಂಚೆ ಹೇಳ್ಬಿಡ್ತೀನಿ, ಯಾಕಂದ್ರೆ ಈ ಚಾಪ್ಟರ್ ನಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಜಾಸ್ತಿ ಇರೋದು ಫೈಟ್. ಹೌದು, ಈ ಚಾಪ್ಟರ್ ನಮ್ಗೆ ಜಾಸ್ತಿ ಇರೋದೇ ಫೈಟ್. ಅದು ಯಾರ್ಯಾರ ವಿರುದ್ಧ? ರಾಕ್ಸ್ ಡಿಸಬೆಕ್ ನ ವಿರುದ್ಧ ನಿಂತಿರೋದು ಕಾರ್ಪ್ ದಿ ಮರಿನ್ ಹೀರೋ ಮತ್ತೆ ನಮ್ಮ ಗೋಲ್ಡ್ ಡಿ ರಾಜರ್. ಹೌದು, ಇವರಿಬ್ರು ಎದುರಾಳಿಯಾಗಿ ಫೈಟ್ ಆಡ್ತಿರೋದು ರಾಕ್ಸ್ ಡಿಸಬೆಕ್ ಅಥವಾ ಡೇವಿಡ್ ಡಿಸಬೆಕ್. ಇವ್ರು 3 ಜನ ಸೇರ್ಸ್ಕೊಂಡು ಚಿತ್ರಾನ್ನ ಮಾಡ್ಬಿಟ್ಟಿದ್ದಾರೆ ಗಾರ್ಡ್ ವ್ಯಾಲಿನ. ಅಂಡ್ ಇಟ್ ವಾಸ್ ಟೋಟಲಿ ಕ್ರೇಜಿ. ಓಕೆನಾ, ನಾವು ಸ್ಟಾರ್ಟಿಂಗ್ ಅಲ್ಲಿ ಚಾಪ್ಟರ್ ರಿವ್ಯೂ ಸ್ಟಾರ್ಟ್ ಮಾಡ್ತೀವಿ. ನಾವು ಚಾಪ್ಟರ್ ರಿವ್ಯೂಸ್ ಮಾಡ್ತಾ ಇರೋದು 1165. ಚಾಪ್ಟರ್ ನ ಹೆಸರು ಎಕೋ ಅಂತ. ಹೌದು, ಚಾಪ್ಟರ್ ನ ಹೆಸರು ಎಕೋ ಅಂತ. ಮತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಅಬ್ಸಲ್ಯೂಟ್ಲಿ ಕವರ್ ಪೇಜ್ ಸ್ಟೋರಿ ನೋಡ್ತೀವಿ. ಕವರ್ ಪೇಜ್ ಸ್ಟೋರಿ ನಾವು ನೋಡೋದು ಇಟ್ಸ್ ಫ್ಯಾನ್ ರಿಕ್ವೆಸ್ಟ್ ಆಗಿರುತ್ತೆ. ಈ ವಾರನೂ ಕೂಡ ನಮ್ಗೆ ಯಾವುದೇ ತರದ ಕಂಟಿನ್ಯೂಯೇಷನ್ ಆಗಿರುವಂತ ನಮ್ಗೆ ಕವರ್ ಪೇಜ್ ಸ್ಟೋರಿ ಸಿಕ್ಕಿಲ್ಲ. ಬಟ್ ಈ ವಾರ ನಮಗೆ ಸಿಕ್ಕಿರೋದು ಫ್ಯಾನ್ ರಿಕ್ವೆಸ್ಟ್. ಇಟ್ಸ್ ಬೆಪೋ ಮತ್ತೆ ಟ್ರಾಫೆಗೋರ್ ಡಿ ಲಾ. ಹೌದು, ಲಾ ಮತ್ತೆ ಇವಾಗ ಬೆಪೋ ಇಬ್ರು ಝೂಸ್ ನ ಯೂಸ್ ಮಾಡ್ಕೊಂಡು, ಝೂಸು ಇದೇ ಮಾಡ್ತಾ ಇದೀನಿ, ಝೂಸ್ ನ ತಲೆದಿಮ್ ಮಾಡ್ಕೊಂಡು ಬೆಪೋ ಮತ್ತೆ ಲಾ ಇಬ್ರು ಮಲ್ಕೊಂಡಿದ್ದಾರೆ. ಸರಿನಾ? ಇವ್ರದ್ದು ಕಂಟಿನ್ಯೂಷನ್ ಆಗಿರೋ ಕವರ್ ಸ್ಟೋರಿ ನನಗಂತೂ ಹೆವಿ ಖುಷಿ ಆಗೋದು. ಸರಿನಾ, ಕಂಟಿನ್ಯೂಷನ್ ಆಗಿರೋ ಚೆನ್ನಾಗಿರೋದು. ಬಟ್ ಫ್ಯಾನ್ ರಿಕ್ವೆಸ್ಟ್ ಅಂತ ಇವಾಗ ಬೆಪೋ ಮಾಮೂಲಿ ಝೂಸ್ ನ ಮೇಲೆ ಪಿಲ್ಲೋ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಇದು ಕವರ್ ಪೇಜ್ ಸ್ಟೋರಿ ಆಗಿತ್ತು. ನೆಕ್ಸ್ಟ್ ಆಮೇಲೆ ನಾವು ಚಾಪ್ಟರ್ ಗೆ ಶಿಫ್ಟ್ ಆಗ್ತೀವಿ. ಚಾಪ್ಟರ್ ಅಲ್ಲಿ ನಾವು ಚಾಪ್ಟರ್ ಎಲ್ಲಿ ನಿಲ್ಸಿದ್ವಿ ಅಲ್ಲೇ ನಾವು ಶಿಫ್ಟ್ ಆಗ್ತೀವಿ. ಸರಿನಾ? ಅಬ್ಸಲ್ಯೂಟ್ಲಿ ಇಟ್ಸ್ ಡೇವಿಡ್ ಡಿಸಬೆಕ್ ಅಳ್ತಾ ಇದ್ದಾನೆ, ಬಟ್ ರಾಕ್ಷಸನಾಗಿದ್ದಾನೆ. ಹೇಗೆ ಅಂದ್ರೆ ಅವನ ಎಕ್ಸ್ಪ್ರೆಷನ್ ಮಾತ್ರ ಚೇಂಜ್ ಆಗಿದೆ, ಬಟ್ ಅವ್ನು ಫುಲ್ ವರ್ತಿಸ್ತಾ ಇರೋದೆಲ್ಲ ಬ್ರೂಟಲ್ ಆಗಿ ವರ್ತಿಸ್ತಾ ಇದ್ದಾನೆ. ಸರಿನಾ? ಈ ವಿಲ್ ಆಗಿ ಎಲ್ಲಾರು ರಾಜರ್ ಆಗಿರ್ಬೋದು, ಗಾರ್ಪ್ ಆಗಿರ್ಬೋದು, ಮತ್ತೆ ಅಲ್ಲಿರುವಂತ ಎಲ್ಲಾ ಪೈರೇಟ್ಸ್ ಗಳಿಗೂ ಹೊಡೆಯಕ್ ಹೋಗ್ತಾ ಇದ್ದಾನೆ. ಬಟ್ ಅವನ ಫೇಸ್ ಎಕ್ಸ್ಪ್ರೆಷನ್ ಮಾತ್ರ ಅಳ್ತಾ ಇರೋ ತರ ಇದೆ. ನಾನು ಇದು ಮಾಡಬಾರ್ದಾಗಿತ್ತು, ಆದ್ರೂ ಮಾಡ್ತಾ ಇದ್ದೀನಿ, ಆ ತರ ಎಕ್ಸ್ಪ್ರೆಷನ್ ಇದೆ. ಸರಿನಾ? ನೆಕ್ಸ್ಟ್ ಅದನ್ನ ನೋಡ್ಬಿಟ್ಟು ಗಾರ್ಪ್ ಮತ್ತೆ ರಾಜರ್ ಅವ್ನಿಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸರಿನಾ? ಆದ್ರೆ ಅವ್ನಿಗೆ ಕೇಳಿಸ್ಕೊಳ್ಳೋ ಶುರು ಮಾಡ್ತಾರೆ. ನಾವು ಓದ್ವಿ ಚಾಪ್ಟರ್ ಅಲ್ಲಿ ಅನ್ಕೊಂಡಿದ್ವಿ ಬರೀ ರಾಜರ್ ಮಾತ್ರ ಡೇವಿಡ್ ಡಿಸಬೆಕ್ ಏನ್ ಹೇಳ್ತಾ ಇದ್ದಾನೆ ಅಥವಾ ರಾಕ್ಸ್ ಡಿಸಬೆಕ್ ಏನ್ ಹೇಳ್ತಾ ಇದ್ದಾನೆ, ಅವ್ನ ಮನ್ಸಲ್ಲಿ ಏನ್ ಹೇಳ್ತಾ ಇದ್ದಾನೆ ಟೆಲಿಪ್ಯಾಥಿಕ್ ಆಗಿ, ಅದನ್ನ ಮಾತ್ರ ಬರೀ ರಾಜರ್ ಮಾತ್ರ ಕೇಳಿಸ್ಕೋಬಹುದು. ಗಾರ್ಪ್ ಕೇಳಿಸ್ದಂಗ ಅನಿಸ್ತಿಲ್ಲ ಅಂತ ಅನಿಸ್ತು. ಬಟ್ ಇಲ್ಲ, ಈ ಚಾಪ್ಟರ್ ಕನ್ಫರ್ಮ್ ಮಾಡಿದ್ದಾರೆ. ಗಾರ್ಪ್ಗೂ ಕೂಡ ವಾಯ್ಸ್ ಆಫ್ ಆಲ್ ಥಿಂಗ್ಸ್ ಇದೆ. ಅಬ್ಸಲ್ಯೂಟ್ಲಿ ಲೂಫಿಗೆ ಇತ್ತು, ಮತ್ತೆ ಮೋಸ್ಟ್ಲಿ ಡ್ರ್ಯಾಗನ್ ಕೂಡ ಇರ್ಬೋದು. ಸರಿನಾ? ಸೊ ಅದಕ್ಕೋಸ್ಕರ ಇವಾಗ ಗಾರ್ಪ್ ಕೂಡ ವಾಯ್ಸ್ ಆಫ್ ಆಲ್ ಥಿಂಗ್ಸ್ ಇದೆ. ಅವ್ನಿಗೆ ಕೇಳ್ತಾನೆ ರಾಜರ್ಗೆ, ರಾಜರ್ ನಿನ್ಗೆ ಕೇಳಿಸ್ತಾ ಇದೆಯಾ ವಾಯ್ಸು ಅಂತ. ಅದಕ್ಕೆ ರಾಜರ್ ಕೂಡ ಹೌದು ನನಗೆ ಕೇಳಿಸ್ತಾ ಇದೆ ಅಂತ ಒಪ್ಕೊಳ್ತಾನೆ. ಸರಿನಾ? ಅಂಡ್ ಅಲ್ಲಿ ಕನ್ಫರ್ಮ್ ಆಗುತ್ತೆ ಗಾರ್ಪ್ ಕೂಡ ವಾಯ್ಸ್ ಆಫ್ ಆಲ್ ಥಿಂಗ್ಸ್ ಇದೆ ಅಂತ. ಸೊ ಇವಾಗ ಗಾರ್ಪ್ ಹೇಳ್ತಾ ಇದ್ದಾನೆ, ಗಾರ್ಪ್ ಮತ್ತೆ ರಾಜರ್ ಇಬ್ರು ಸೇರ್ಕೊಂಡು ಅವರ ಮಾಮೂಲಿ ಗಾರ್ಪ್ ಫಿಸ್ಟು ಮತ್ತೆ ರಾಜರ್ ನಾವು ಏಸ್ ಸೋಡ್ ಹಿಡ್ಕೊಂಡು ಇಬ್ರು ಅಟ್ಯಾಕ್ ಮಾಡೋ ಶುರು ಮಾಡ್ತಾರೆ. ಅಂಡ್ ಆಬ್ವಿಯಸ್ಲಿ ಡೇವಿಡ್ ಡಿಸಬೆಕ್ ಮನ್ಸಲ್ಲಿ ಟೆಲಿಪ್ಯಾಥಿಕ್ ಆಗಿ ಇಬ್ರಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಿಲ್ ಮೀ, ಪ್ಲೀಸ್ ನನ್ನ ಸಾಯಿಸ್ಬಿಡಿ ಅಂತ ಅವನು ಬಡ್ಕೊಳ್ತಾ ಇದ್ದಾನೆ. ಸರಿ, ಅವನ ಮೈಂಡಲ್ಲೇ ಅದನ್ನ ನೋಡ್ಬಿಟ್ಟು ಏನಿದು ವಿಚಿತ್ರವಾಗಿದೆಯಲ್ಲ ಅನ್ಬಿಟ್ಟು ಮತ್ತೆ ರಾಜರ್ಗೂ ಮತ್ತೆ ಗಾರ್ಪು ಇಬ್ರು ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಅವ್ನ ಮೈಂಡ್ ಅಲ್ಲಿ ಬರ್ತಾ ಇರೋದು ಅವ್ನ ವಾಯ್ಸ್ ರಾಕ್ಸ್ ಡಿಸಬೆಕ್ಟೇ ಬೇರೆ, ಬಟ್ ಅವ್ನು ವರ್ತಿಸ್ತಾ ಇರೋದೇ ಬೇರೆ ತರ. ಸೊ ಇಬ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ಅಂಡ್ ಈ ಫೈನಲಿ ಡೇವಿಡ್ ಡಿಸಬೆಕ್ ಅವನ ಸೋರ್ಡ್ ನ ಹಿಡ್ಕೊಂಡು ಅಟ್ಯಾಕ್ ಮಾಡ್ತಾನೆ ಅವರಿಬ್ಬರ ಕಡೆಗೆ. ಅಂಡ್ ಅಟ್ಯಾಕ್ ಮಾಡಿದಾಗ ಡೇವಿಡ್ ಡಿಸಬೆಕ್ ನ ಸೋರ್ಡ್ ನ ರಾಕ್ಸ್ ಡಿಸಬೆಕ್ ನ ಸೋರ್ಡ್ ನ ಡೇವಿಡ್ ಡಿಸಬೆಕ್ ನ ಸೋರ್ಡ್ ನ ಗೋಲ್ಡ್ ಡಿ ರಾಜರ್ ಅವನ ಏಸ್ ಸೋರ್ಡ್ ಇಂದ ಅದನ್ನ ಬ್ಲಾಕ್ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ಇಲ್ಲಿ ಇವರಿಬ್ರು ಬ್ಲಾಕ್ ಮಾಡ್ತಿರ್ಬೇಕಾದ್ರೆ ಗಾರ್ಪು ಅವನ ಫಿಸ್ಟ್ ಇಂದ ಡೈರೆಕ್ಟ್ ಫೇಸ್ ಪಂಚ್, ಡೈರೆಕ್ಟ್ ಇಲ್ಲಿಗೆ ಪಂಚ್ ಹೊಡಿತಾನೆ. ಸೂಪರ್ ಆಗಿತ್ತು ಈ ಕ್ಲಾಶ್ ಮಾತ್ರ. ಅಂಡ್ ಈ ಪಂಚ್ ತಗೊಂಡಾದ್ಮೇಲೆ ರಾಕ್ಸ್ ಡಿಸಬೆಕ್ ಹೋಗಿ ದೂರದಲ್ಲಿ ಹೋಗಿ ಬೀಳ್ತಾನೆ. ಸರಿನಾ? ಅಂಡ್ ಇಟ್ ವಾಸ್ ಟೋಟಲಿ ಕ್ರೇಜಿ. ಯಾಕಂದ್ರೆ ಅವನು ಗೋಲ್ಡಿ ರಾಜರ್ ಅವನ ಸೋರ್ಡ್ ನ ಬ್ಲಾಕ್ ಮಾಡಿರ್ತಾನೆ, ಗಾರ್ಪ್ ಅವನ ಫಿಸ್ಟ್ ಇಂದ ತೆಗೆದು ಅವನ ಹಾಕಿ ಎಲ್ಲ ಬ್ಲಾಕ್ ಮಾಡಿ ಹಾಕಿ ಹೊಡಿತಾನೆ. ಅಂಡ್ ಇಟ್ ವಾಸ್ ಟೋಟಲಿ ಕ್ರೇಜಿ. ಆ ತರ ಆಗಿದೆ ಫೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸರಿನಾ? ನೆಕ್ಸ್ಟ್ ರಾಕ್ಸ್ ಡಿಸಬೆಕ್ ಸಿಕ್ಕಾಪಟ್ಟೆ ಕೋಪ ಬಂದು ಅವನ ಸೋರ್ಡ್ ತಗೊಂಡು ಫುಲ್ ರೇಟ್ ಮಾಡ್ತಾನೆ. ಫುಲ್ ಸರೌಂಡಿಂಗ್ಸ್ ನೀವು ನಂಬಲ್ಲ, ಗಾಡ್ ವ್ಯಾಲಿ ಡೆಸ್ಟ್ರಾಯ್ ಆಗೋ ರೇಂಜ್ಗೆ ಇದೆ ಅಟ್ಯಾಕ್. ಆ ರೇಂಜ್ ಅಲ್ಲಿ ಡೇವಿಡ್ ಡಿಸಬೆಕ್ ಅಟ್ಯಾಕ್ ಮಾಡ್ತಾನೆ. ಇವರಿಬ್ಬರನ್ನು ಸೇರಿಸಿ ಅವರಿಬ್ಬರಿಗೂ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಬಟ್ ಸುತ್ತ ಸರೌಂಡಿಂಗ್ಸ್ ಎಲ್ಲ ಏನಿದೆ ಅದು ಫುಲ್ ಭೂಮಿ ಎಲ್ಲ ಅಳ್ಳಾಡಿ ಫುಲ್ ಎಲ್ಲ ಚಿದ್ರಣ ಆಗ್ತದೆ. ಸರಿನಾ? ಯಾವ ತರ ಅಂದ್ರೆ ಝೋರೋ ಮತ್ತೆ ಕಿಲ್ಲರ್ದು ಫೈಟ್ ಆಗಿತ್ತಲ್ಲ ವಾನೋದಲ್ಲಿ, ಆ ರೇಂಜ್ಗೆ ಫುಲ್ ಸುತ್ತಮುತ್ತ ಇರುವ ಬಿಲ್ಡಿಂಗ್ಸು ಏನಂತ ಭೂಮಿ ಎಲ್ಲ ಪೀಸ್ ಹಾಕಿ ಆಕಾಶದಲ್ಲಿ ಆಡ್ತಿದ್ದಿಲ್ಲ, ಆ ತರ ಡೆಸ್ಟ್ರಾಯ್ ಆಗೋ ರೇಂಜ್ಗೆ ಆಡ್ತಾ ಇದೆ. ಸರಿನಾ? ನೆಕ್ಸ್ಟ್ ಆಮೇಲೆ ನಾವು ಈ ಅಟ್ಯಾಕ್ಗೆ ಗಾರ್ಪ್ ಮತ್ತೆ ಗೋಲ್ಡಿ ರಾಜರ್ ಅವರಿಬ್ರು ಹೋಗಿ ಬಿಲ್ಡಿಂಗ್ಸ್ ಮಾಮೂಲಿ ಬೆಟ್ಟಗಳಿಗೆ ಹೋಗಿ ಹೊಡ್ಕೊಂಡ್ಬಿಡ್ತಾರೆ. ಸರಿನಾ? ಹೊಡ್ಕೊಂಡ್ಬಿಟ್ಟು ಫುಲ್ ಸುಸ್ತಾಗಿ ಬಿದ್ದೋಗ್ತಾರೆ. ಅಂಡ್
ಇಷ್ಟೊಳಗೆ ಆಗ್ಲೇ ನಾವು ನೆನಪಿದ್ರೆ ಗಾಡ್ ವ್ಯಾಲಿಲಿ 2 ಪಿಲ್ಲರ್ಸ್ ಏನ್ ನಿಂತಿರುತ್ತೆ, 2 ಬೆಟ್ಟ. ಅದ್ರಲ್ಲಿ ಒಂದು ಬೆಟ್ಟ ರಾಕ್ಸ್ ಡಿಸಬೇಕ್ ಮತ್ತೆ ವೈಟ್ ಬಿಯರ್ಡ್ನ ಅಟ್ಯಾಕ್ಸ್ ಇಂದ ಅದಾದ್ರೆ ಒಂದು ಬೆಟ್ಟ ಫುಲ್ ಬಿದ್ದೋಗ್ಬಿಟ್ಟಿದೆ. ಇವಾಗ ಉಳಿದಿರೋದು ಒಂದೇ ಬೆಟ್ಟ, ಅದು ಕೂಡ ಈ ನಿನ್ ಬೀಳೋ ಸ್ಟೇಜ್ ಅಲ್ಲಿ ಇದೆ, ಸರಿನಾ? ಆ ತರ ಇದೆ. ಈ ಅಟ್ಯಾಕ್ ಇಂದ ಫುಲ್ ಸ್ಪೇಸ್ ಅಲ್ಲಿ ಏನಿದೆ ಮೇಲ್ಗಡೆ ಆಕಾಶದಲ್ಲಿ, ಆಕಾಶನೇ ಸ್ಪ್ಲಿಟ್ ಆಗ್ಬಿಟ್ಟಿದೆ ಈ ಅಟ್ಯಾಕ್ ಇಂದ. ಆ ತರ ಕ್ರೇಜಿ ಆಗಿತ್ತು ಡೇವಿಡ್ ಡಿಸಬೆಕ್ ನ ಅಟ್ಯಾಕ್. ಮರೀನ್ಸ್ ಎಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಿರೋ, ಅಯ್ಯೋ ಕೈಯೆಲ್ಲ ಸ್ಪ್ಲಿಟ್ ಆಗ್ತಿದೆಯಲ್ಲ ಗುರು ಅಂತ ನೋಡ್ಕೊಂಡ್ರೆ. ಆಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ ಕೆಳಗಡೆ ಶಿಫ್ಟ್ ಆಗ್ತೀವಿ ರಾಕ್ಸ್ ಡಿಸಬೆಕ್ ನ ಕ್ರೂ ಮೆಂಬರ್ಸ್. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಸಿಲ್ವರ್ ರೇಲಿ ಮತ್ತೆ ಅವ್ರ ಹಿಂದೆಗಡೆ ಇನ್ನೂ ಸ್ವಲ್ಪ ಮೆಂಬರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಇವಾಗ ಗಾಡ್ ವ್ಯಾಲಿ ತಪ್ಪಿಸ್ಕೋಬೇಕು ಅಂತ ಓಡೋಗ್ತಾ ಇದ್ದಾರೆ. ಬಟ್ ಇವಾಗ ರಾಕ್ಸ್ ಡಿಸಬೆಕ್ ಶಿಪ್ಪೆ ತಗೊಂಡು ನಾವು ತಪ್ಪಿಸ್ಕೋಬೋದಲ್ಲ ಅಂತ ಅವ್ರ ಮೆಂಬರ್ಸ್ ಎಲ್ಲ ಕೇಳ್ತಾರೆ. ಬಟ್ ಇಲ್ಲ, ಅಯ್ಯೋ ರಾಕ್ಸ್ ಡಿಸಬೆಕ್ ಇವಾಗ ಕ್ರೂ ಎಲ್ಲ ಡಿಸ್ಮ್ಯಾಂಟಲ್ ಆಗ್ಬಿಟ್ಟಿದೆ, ಇವಾಗ ನಾವು ಬೇರೆ ಕಡೆ ನೋಡ್ಕೋಬೇಕು ಅಂದ್ಬಿಟ್ಟು ಸಿಲ್ವರ್ ಆಕ್ಸನ್ ಇದ್ದಾನೆ, ಅವ್ನು ಸ್ವಲ್ಪ ಜನ ಕರ್ಕೊಂಡು ಟ್ರೆಜರ್ ಎಲ್ಲ ತಗೊಂಡು ಅವ್ನು ಬೇರೆ ಕಡೆ ಆಗಿ ಓಡೋಗ್ತಾ ಇದ್ದಾನೆ. ಅಂಡ್ ಶೀಕಿ ಕೂಡ ಅಷ್ಟೇ, ದ ರಾಕ್ಸ್ ಪೈರೇಟ್ಸ್ ಆರ್ ಹಿಸ್ಟ್ರಿ ಅಂತ ಹೇಳ್ತಾನೆ. ಅಂಡ್ ಆಬ್ವಿಯಸ್ಲಿ ಅವನು ಕೂಡ ಅವನು ಫ್ಲೋಟ್ ಯೂಸ್ ಮಾಡ್ಕೊಂಡು ಅವನ ಟ್ರೆಜರ್ ಮತ್ತೆ ಅವನ್ನೆಲ್ಲ ಎತ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾನೆ. ಅಂಡ್ ಎಲ್ಲರೂ ಕೋಸ್ಟ್ ಕಡೆ ಹರಿಯಪ್ ಆಗಿ ಓಡೋಗಿ ಅಂತ ಎಲ್ಲರೂ ಫುಲ್ ಎಲ್ಲ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಕೋಸ್ಟ್ ಕಡೆ ಓಡೋಗ್ತಾ ಇದಾರೆ ಎಸ್ಕೇಪ್ ಆಗೋದಕ್ಕೆ, ಈ ಮ್ಯಾಡ್ನೆಸ್ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಗೋಲ್ಡಿ ರಾಜರ್ ನ ಶಿಪ್ ಮತ್ತೆ ಗಾರ್ಪ್ ನ ಮರೀನ್ ಶಿಪ್ ಇಂದ ಇಬ್ರಿಗೂ ಕಾಲ್ಸ್ ಬರುತ್ತೆ. ಮಮ್ಮಿ ಇಬ್ರು ಮಾತಾಡಕ್ ಶುರು ಮಾಡ್ತಾರೆ, ಸರಿನಾ? ಯಾಕಂದ್ರೆ ಗಾರ್ಪ್ ಗೆ ಕಾಲ್ ಮಾಡ್ಬಿಟ್ಟು, ಗಾರ್ಪ್ ಸಾನ್ ಮತ್ತೆ ಅದನ್ನ ರಿಪೀಟ್ ಮಾಡಿ, ಯಾಕಂದ್ರೆ ಓದ್ ಚಾಪ್ಟರ್ ಹೇಳಿದ್ದ ಅವನು ನನ್ನ ಬಿಟ್ಬಿಡಿ, ನೀವು ತಪ್ಪಿಸ್ಕೊಳ್ಳಿ, ಇಲ್ಲಿಂದ ಹೋಗ್ಬಿಡಿ ನೀವು ಅಂತ ಹೇಳಿದ ಅಂತ ಅನ್ಕೊಂಡಿದ್ವಿ. ಬಟ್ ಅದೇ ತರನೇ ಆಗತ್ತೆ. ಸರ್ ಏನ್ ಹೇಳ್ತಾ ಇದೀರಾ, ನೀವು ಮತ್ತೆ ರಿಪೀಟ್ ಮಾಡಿ ಅಂತ ಹೇಳ್ತಾರೆ. ಹೌದು, ನನ್ನ ಬಿಟ್ಬಿಟ್ಟು ನೀವು ಹೊರಡಿ, ಆದ್ರೆ ನಮ್ ಶಿಪ್ ಅಲ್ಲಿ ಎಷ್ಟು ಜನನ ನೀವು ರಿಕ್ರೂಟ್ ಮಾಡ್ಕೋಬಹುದು, ಎಷ್ಟು ಜನನ ನೀವು ಸೇವ್ ಮಾಡಬಹುದು, ಅಷ್ಟು ಜನನ ನೀವು ನಮ್ಮ ಮರೀನ್ ಶಿಪ್ಗೆ ಹಾಕೊಂಡು ಇಲ್ಲಿಂದ ಹೊರಟು ಬಿಡಿ ನೀವು ಅಂತ ಗಾರ್ಪ್ ಹೇಳ್ತಾನೆ ಅವನ ಮರೀನ್ ಶಿಪ್ಗೆ. ಅಂಡ್ ಅದೇ ತರ ಗೋಲ್ಡಿ ರಾಜರ್ ಪೈರೇಟ್ಸ್ ನ ಕುಕ್ ಆಗಿರುವಂತ ಯಾರು ಅವನ ಹೆಸರು ಮಾರ್ಕ್ಸ್ ಅಲ್ವಾ, ರೀಸೆಂಟ್ ಆಗಿ ಹೇಳಿದ್ರು ಮಾರ್ಕ್ಸ್ ಅಂತ ಅವನ ಹೆಸರು. ಅವನು ಮಾರ್ಕ್ಸ್ ಬಂದ್ಬಿಟ್ಟು ರಾಜರ್ ಎಲ್ಲಿದೆ ನೀನು, ಇನ್ನೂ ಎಷ್ಟಾಗುತ್ತೀನಿ ಬರೋದಕ್ಕೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ ಎಲ್ಲರೂ ಫುಲ್ ಎಲ್ಲ ಆನ್ ಬೋರ್ಡ್ ಆಗಾದ್ಮೇಲೆ ನೀವೆಲ್ಲ ಸೆಟ್ ಸೇಲ್ ಮಾಡಿ, ನಾವು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ, ಎಲ್ಲರೂ ನೀವು ಒಟ್ನಲ್ಲಿ ಐಲ್ಯಾಂಡ್ ಇಂದ ಸ್ವಲ್ಪ ದೂರ ಇರಿ, ನಿಮ್ ಶಿಪ್ ನ ತಗೊಂಡು ಐಲ್ಯಾಂಡ್ ಇಂದ ಸ್ವಲ್ಪ ದೂರ ಹೋಗಿ ಅಂತ ಗೋಲ್ಡಿ ರಾಜರ್ ಕೂಡ ಅನೌನ್ಸ್ ಮಾಡ್ತಾನೆ. ಅಂಡ್ ನಾನು ಮತ್ತೆ ವಾಪಸ್ ಬಂದೇ ಬರ್ತೀನಿ ಅಂತ ಕೂಡ ಹೇಳ್ತಾನೆ, ಸರಿನಾ? ಇದಾದ್ಮೇಲೆ ಫೈನಲಿ ಈ ಸೀನ್, ಇದೊಂದು ಪ್ಯಾನಲ್ ಇದೆಯಲ್ಲ, ಈ ಪ್ಯಾನಲ್ ನನ್ನ ಫೇವ್ರೆಟ್ ಪ್ಯಾನಲ್, ಸರಿನಾ? ಯಾವ ತರ ಕ್ರೇಜಿ ಆಗಿದೆ ಅಂದ್ರೆ, ಇವರಿಬ್ರು ಮುಂದೆಗಡೆ ಗಾರ್ಪ್ ಮತ್ತೆ ಗೋಲ್ಡಿ ರಾಜರ್ ನ ಮುಂದೆಗಡೆ ಸ್ಟ್ರೈಟ್ ಆಗಿ ಕರೆಕ್ಟ್ ಆಗಿ ದೊಡ್ಡದಾಗಿರುವಂತ ಬ್ಯಾಟ್ ವಿಂಗ್ಸ್ ಎಲ್ಲ ತಗೊಂಡು ಡೇವಿಡ್ ಡಿಸಬೆಕ್ ಈ ವಿಲ್, ಮುಖದ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಬೊಂಬಲಿ ಅಳ್ತಾರ ತರ ಎಲ್ಲ ಇದೆ, ಬಟ್ ಅವನು ಡೆವಿಲ್ ತರ ಕಾಣಿಸ್ತಾ ಇದ್ದಾನೆ. ಅಂಡ್ ಇಲ್ಲಿ ಗೋಲ್ಡಿ ರಾಜರ್ ಮತ್ತೆ ಗಾರ್ಪ್ ಏನ್ ಮಾಡ್ತಾರೆ ಅಂದ್ರೆ, ಅವರ ಕೋಟ್ ನ ಫುಲ್ ಕೋಟ್ ಎಲ್ಲ ಹಾಕೊಂಡಿರ್ತಾರಲ್ಲ ಫೈಟ್ ಮಾಡೋದಕ್ಕೆ, ಇವಾಗ ರಿಯಲ್ ಫೈಟ್ ಬಂತು, ಇವಾಗ ನಮ್ ಕೋಟ್ ಎಲ್ಲ ತೆಗಿಬೇಕು ಅಂದ್ಬಿಟ್ಟು ಅವರಿಬ್ರು ಅವರ ಕೋಟ್ ನ ತೆಗಿಬಿಟ್ಟು ಕೆಳಗಡೆ ಹಾಕ್ತಾರೆ. ಬ್ಯಾಡಾಸ್ ಆಗಿ ಸರಿ ಸಕ್ಕದಾಗಿರುತ್ತೆ. ಅವರಿಬ್ರು ವಾಕಿಂಗ್ ಮಾಡ್ಕೊಂಡ್ಬಂದು ಇವಾಗ ರಿಯಲ್ ಫೈಟ್ ಆಗ್ತಿದೀವಿ, ಇವಾಗ ಕೋಟ್ ಬೇಡ ಅನ್ಬಿಟ್ಟು ಕೋಟ್ ನ ತೆಗೆದಿ ಕೆಳಗಡೆ ಟಾಸ್ ಮಾಡ್ತಾರೆ. ಕ್ರೇಜಿ ಆಗಿರುತ್ತೆ, ಸರಿನಾ? ನೆಕ್ಸ್ಟ್ ಅವ್ರು ಹೇಳ್ತಾರೆ, ಗಾರ್ಪ್ ಹೇಳೋದಕ್ಕೆ ಶುರು ಮಾಡ್ತಾನೆ, ರಾಕ್ಸ್ ರಾಜರ್, ನಾನು ನೀವಿಬ್ರು ಈ ಐಲ್ಯಾಂಡ್ ಇದ್ದೀರಾ ಅಂತ ನಿಮ್ಮಿಬ್ರನ್ನ ಜೈಲ್ ಹಾಕ್ಬೇಕು ಅಂತ ಈ ಐಲ್ಯಾಂಡ್ ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ಸಿಚುವೇಶನ್ ಬೇರೆ ಆಗಿ ಟರ್ನ್ ಆಗಿದೆ ಅಂತ ಗಾರ್ಪ್ ಹೇಳ್ತಾನೆ. ಅಂಡ್ ಅದೇ ತರ ಗೋಲ್ಡಿ ರಾಜರ್ ಕೂಡ ಅವನು ಹಂಗೆ ಹೇಳ್ತಾನೆ, ನಾನು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದ್ರೆ ನಾನು ಇಲ್ಲಿಗೆ ಬಂದಿದ್ದೆ ಶಾಕಿನ ಸೇವ್ ಮಾಡೋದಕ್ಕೆ ಮತ್ತೆ ಇಲ್ಲಿಂದ ಟ್ರೆಜರ್ಸ್ನೆಲ್ಲ ತಗೊಂಡೋಗೋದಕ್ಕೆ, ಸೊ ನನಗೂ ಇದೆಲ್ಲ ಗೊತ್ತಿರಲಿಲ್ಲ, ನನಗೂ ಇದೆಲ್ಲ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿದೆ ಅಂತ ಅವನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಕ್ರೇಜಿ, ಸರಿನಾ? ಆಮೇಲೆ ಫೈನಲಿ ಇವಾಗ ಇವರಿಬ್ರು ಹೆಂಗೆ ಟೀಮ್ ಅಪ್ ಆದ್ರು ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಇವಾಗ ಕಾಲ್ ಮಾಡೋದು ಆಕ್ಚುಲಿ ಗಾರ್ಪ್ ಅಲ್ಲ, ಗಾರ್ಪ್ ನಾವಿಬ್ರು ಟೀಮ್ ಅಪ್ ಆಗೋಣ ಅಂತ ಹೇಳೋದಲ್ಲ, ಆಕ್ಚುಲಿ ಗೋಲ್ಡಿ ರಾಜರ್ ಗಾರ್ಪ್ ಕೇಳ್ತಾನೆ, ನಾವಿಬ್ರು ಟೆಂಪರರಿ ಆಗಿ ಇವಾಗ ನಾವಿಬ್ರು ಟೀಮ್ ಅಪ್ ಆಗ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಅಂತ. ಅದಕ್ಕೋಸ್ಕರ ಗಾರ್ಪ್ ಕೂಡ ಅದನ್ನೇ ಒಪ್ಕೋತಾನೆ, ನನಗೇನೋ ಅದು ಗುಡ್ ಐಡಿಯಾ ಅಂತ ಅನಿಸ್ತಿಲ್ಲ, ಬಟ್ ಇವನ್ನ ಡಿಫೀಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಓಕೆ ಇವಾಗ ಟೆಂಪರರಿ ಆಗಿ ನಾವಿಬ್ರು ಟೀಮ್ ಅಪ್ ಆಗ್ಬಿಟ್ಟು ಡಿಫೀಟ್ ಮಾಡ್ಬೇಕು ಅಂದ್ಬಿಟ್ಟು, ಸೊ ಫೈನಲಿ ಇಬ್ರು ಕೂಡ ಟೀಮ್ ಅಪ್ ಆಗ್ತಾರೆ, ಗಾರ್ಪ್ ಮತ್ತೆ ಗೋಲ್ಡಿ ರಾಜರ್. ನೆಕ್ಸ್ಟ್ ನಾವು ಮತ್ತೆ ಇವಾಗ ರಾಕ್ಸ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅವನ ದೊಡ್ಡ ಸೋರ್ಡ್ ಇಂದ, ಯಾಕಂದ್ರೆ ಅವ್ನು ಜೈಂಟ್ ಆಗ್ಬಿಟ್ಟಿದ್ದಾನೆ, ಅವನ ಸೋರ್ಡ್ ಕೂಡ ಜೈಂಟ್ ಆಗ್ಬಿಟ್ಟಿದೆ, ಅವ್ನು ಫುಲ್ ಅಟ್ಯಾಕ್ ಮಾಡೋ ಶುರು ಮಾಡ್ತಾನೆ. ಅದನ್ನ ಗೋಲ್ಡಿ ರಾಜರ್ ಡಾಡ್ಜ್ ಮಾಡ್ತಾನೆ, ಡಾಡ್ಜ್ ಮಾಡ್ಬಿಟ್ಟು ಮೇಲ್ ಹೋಗ್ತಾನೆ. ಅಂಡ್ ಮೇಲ್ ಹೋಗಿ ಅವನ ಸೋರ್ಡ್ ಇಂದ ಫುಲ್ ಪವರ್ ಹಾಕಿ ಅದನ್ನ ಫುಲ್ ಸ್ಟ್ರೈಕ್ ಮಾಡ್ತಾನೆ. ಅಂಡ್ ಅದು ಕೂಡ ಏನು ಮಾಡಲ್ಲ ಆಬ್ಸಲ್ಯೂಟ್ಲಿ. ಇವಾಗ ರಾಕ್ಸ್ ಹೋಗಿ ಅವನ ಸೋರ್ಡ್ ಸಮೇತ ಹೋಗಿ ಏನೋ ದೊಡ್ಡ ಬೆಟ್ಟಕ್ಕೆ ಹೋಗಿ ಗುದ್ಕೊಂಡು ಕಚ್ಕೊಂಡ್ಬಿಟ್ಟಿದ್ದಾನೆ, ಸರಿನಾ? ಕಚ್ಕೊಂಡ್ಬಿಟ್ಟಿದ್ದಾನೆ. ಅವಾಗ
ನಮ್ಮ ಗಾರ್ಪು ಇವಾಗ ರಾಕ್ಸ್ ಡಿಸಬೆಕ್ ನ ಕಾಲಿಡ್ಕೋತಾನೆ. ಅಂಡ್ ಅವಾಗ ನಮ್ಗೆ ಗೊತ್ತಾಗುತ್ತೆ ಇವರ ಟ್ರೂ ಸೈಜ್ ಏನಿದೆ ಅಂತ. ಯಾಕಂದ್ರೆ ಗಾರ್ಪ್ ಆಲ್ಮೋಸ್ಟ್ ನನಗೆ ಪ್ರಕಾರ ಒಂದು 8 ಅಡಿ 9 ಅಡಿ ಅಂತೂ ಇದ್ದೇ ಇರ್ತಾನೆ ಗಾರ್ಪು. ಸೊ ಇವಾಗ ಗಾರ್ಪು ರಾಕ್ಸ್ ಡಿಸಬೆಕ್ ನ ಕಾಲ್ ಹತ್ರ ಇರೋದ್ರಿಂದ ನಮ್ಗೆ ಸೈಜ್ ಗೊತ್ತಾಗ್ತದೆ. ರಾಕ್ಸ್ ಡಿಸಬೆಕ್ ಆಕ್ಚುಲಿ ಎಷ್ಟು ಹೈಟ್ ಇದಾನೆ ಗುರು ಇವನು. ಯಪ್ಪ, ಮೋಸ್ಟ್ಲಿ ಗಾರ್ಪ್ ನ ಒಂದು 4-5 ಸರಿ ಹಾಕ್ಬೇಕನ್ಸುತ್ತೆ, ಅಷ್ಟು ಹೈಟ್ ಇದಾನೆ ರಾಕ್ಸ್ ಡಿಸಬೆಕ್ ಈ ಫೈಟ್ ಅಲ್ಲಿ. ಯಾಕಂದ್ರೆ ಅದು ಈಮು ಪೊಸೆಸ್ ಮಾಡಿರೋದ್ರಿಂದ ಈಮೂನ ಡೌಮಿ ರಿವರ್ಸಿ ಇಂದ ಆಗಿರೋದು. ಇವಾಗ ಗಾರ್ಪು ಅವನು ಕಚ್ಕೊಂಡ್ಬಿಟ್ಟಿದ್ದಾನಲ್ಲ, ಫುಲ್ ಕಚ್ಕೊಂಡ್ಬಿಟ್ಟಿದ್ದಾನೆ, ಬೆಟ್ಟಕ್ಕೆ ಹೋಗಿ ಗುದ್ಕೊಂಡ್ಬಿಟ್ಟಿದ್ದಾನೆ. ಅವನ ಕಾಲ್ ಹಿಡ್ಕೊಂಡು ಎಳೆದು ಹಿಂಗೆ ಒಳ್ಳೆ ಬಟ್ಟೆ ಒಗೆದಾರ ಹಿಂಗೆ ಹಾಕಿ ಬಿಸಾಕ್ಬಿಡ್ತಾನೆ ಸರಿನಾ. ಟೋಟಲಿ ಕ್ರೇಜಿ. ಅಂಡ್ ನೆಕ್ಸ್ಟ್ ಗೋಲ್ಡಿ ರಾಜರ್ ಅವನ ಏಸ್ ಇಂದ ಎತ್ಕೊಂಡ್ಬಂದು ಅಂತ ಹೊಡಿತಾನ, ಸ್ಟ್ರೈಟ್ ಅಪ್ ಅವನ ಫೇಸ್ಗೆ ಅವನ ಸೋರ್ಡಿಂದ ಅಟ್ಯಾಕ್ ಮಾಡ್ತಾನೆ. ಬಟ್ ಆಬ್ವಿಯಸ್ಲಿ ಅವನಿಗೇನು ಆಗಲ್ಲ. ಎದ್ದೇಳು, ಏನಾಗಿದೆ ನಿನಗೆ, ಎದ್ದೇಳು, ವೇಕಪ್ ಅಂತ ಫುಲ್ ಹೋಗಿ ಸ್ಟ್ರೈಕ್ ಮಾಡ್ತಾನೆ. ಬಟ್ ಅವನ ಎದ್ದೇಳಲ್ಲ ಅಬ್ಸಲ್ಯೂಟ್ಲಿ. ಅಂಡ್ ನೆಕ್ಸ್ಟ್ ನಾವು ಇಲ್ಲಿ ಇನ್ನ ಕೆಲವು ಪೈರೇಟ್ಸ್ ಗಳೆಲ್ಲ ಎತ್ಕೊಂಡು ಓಡೋದನ್ನ ನೋಡ್ತೀವಿ. ಅಬ್ಸಲ್ಯೂಟ್ಲಿ ಗೋಲ್ಡಿ ರಾಜರ್ ಸಿಲ್ವರ್ ರೈಲಿ ಇನ್ನ ಯಾಕೆನ್ ಎತ್ಕೊಂಡು ಓಡ್ತಾನೆ ಇದ್ದಾನೆ. ಎಲ್ಲ ಚಾಪ್ಟರ್ ಬರೀ ಓಡೋದೇ ಆಯ್ತು. ಅವ್ನು ಕೇಳ್ತಾ ಇದ್ದಾನೆ, ಓ ಎಲ್ಲ ಇಲ್ಲ, ಎಲ್ಲಿ ರಾಜರ್, ಅವ್ನು ಇನ್ನೂ ಬಂದಿಲ್ವಾ, ನಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತದೆ ಅಂತ. ಸಿಲ್ವರ್ ರೈಲಿಗೂ ಟೆನ್ಷನ್ ಆಗ್ತದೆ ಸರಿನಾ. ಆಮೇಲೆ ನೆಕ್ಸ್ಟ್ ಆಮೇಲೆ ನಾವು ನೋಡ್ತೀವಿ ಗ್ಲೋರಿಯೋಸಾ. ಅಬ್ಸಲ್ಯೂಟ್ಲಿ ಇವಾಗ ರಾಕ್ಸ್ ಡಿಸಬೆಕ್ ನ ಟೀಮೇಟ್ ಆಗಿದ್ಲು. ಇವಾಗ ರಾಕ್ಸ್ ಡಿಸಬೆಕ್ ನ ಟೀಮೇಟ್ಸ್ ಎಲ್ಲ ಫುಲ್ ಡಿಸ್ಮ್ಯಾಂಟಲ್ ಆದ್ಮೇಲೆ ಇವಾಗ ಗ್ಲೋರಿಯೋಸಾ ರಾಜರ್ ಶಿಪ್ ಗೆ ಬಂದ್ಬಿಟ್ಟು, ಹೋ ಈ ಶಿಪ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ, ನಾನು ಇಲ್ಲಿ ಬಂದಿರ್ಬೋದಾ ಅಂತ ಸ್ಕಾಪರ್ಗೆ ಬರೀ ಕೇಳ್ತಾ ಇದ್ದಾಳೆ. ಸ್ಕಾಪರ್ಗೆ ಬಂದು, ಗ್ಲೋರಿಯೋಸಾ ನೀನೇ ಇಲ್ಲಿ ಮಾಡ್ತಿದ್ಯಾ ಅಂತ ಅವ್ನು ಫುಲ್ ಶಾಕ್ ಆಗಿದ್ದಾನೆ. ಯಾಕಂದ್ರೆ ಗ್ಲೋರಿಯೋಸಾ ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ. ಅಬ್ಸಲ್ಯೂಟ್ಲಿ ಅವಳಿಗೆ ರಾಜರ್ ಮೇಲೆಲ್ಲ ಫುಲ್ ಕ್ರಶ್ ಎಲ್ಲ ಇದೆ, ಅವನೇ ಮದುವೆ ಬೇಕು ಅಂತ ಇದ್ದಾಳೆ. ಬಟ್ ಆದ್ರೂ ಬಂದ್ಬಿಟ್ಟಿದ್ದಾಳೆ ಸರಿನಾ. ಮೋಸ್ಟ್ಲಿ ಇವಾಗ ನಾನು ಅನ್ಕೊಂಡಿದ್ದೆ ಗ್ಲೋರಿಯೋಸಾ ವಾಪಸ್ ಅವಳು ಅಮೆಝಾನ್ ಲಿಲ್ಲಿಗೆ ಹೋಗ್ತಾಳೆ, ಮತ್ತೆ ನೆಕ್ಸ್ಟ್ ಬೋವಾ ಹ್ಯಾನ್ಕಾಕ್ ನ ಮತ್ತೆ ಅವಳ ಸ್ಲೇವರಿಯಿಂದ ಕಾಪಾಡಕ್ಕೆಲ್ಲ ಹೆಲ್ಪ್ ಮಾಡ್ತಾಳೆ ಅಂತ. ಬಟ್ ಇಲ್ಲ, ಗ್ಲೋರಿಯೋಸಾ ಸ್ವಲ್ಪ ಕಾಲದ ಮಟ್ಟಿಗೆ ರಾಜರ್ ಪೈರೇಟ್ಸ್ ನಲ್ಲಿ ಎಂಡ್ ಅಪ್ ಆಗ್ತಾಳೆ ಅಂತ ಅನ್ಸುತ್ತೆ. ಅವಳು ಸಿಕ್ಕಾಪಟ್ಟೆ, ಯಾಕಂದ್ರೆ ಇದು 38 ವರ್ಷ ಆಗಿರೋದ್ರಿಂದ ಇನ್ನ ಒಂದು 10-20 ವರ್ಷ ಅಂತೂ ಗ್ಲೋರಿಯೋಸಾ ಮೋಸ್ಟ್ಲಿ ಇಲ್ಲೇ ಇದ್ದು ಅಂತ ಅನ್ಸುತ್ತೆ. ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಆಮೇಲೆ ನಾವು ಶಿಫ್ಟ್ ಆಗ್ತೀವಿ ಬಿಗ್ ಬಾಮ್ ಮತ್ತೆ ಕೈಡೋ ಹತ್ರ. ಹೌದು, ಬಿಗ್ ಬಾಮು ಇವಾಗ ಕೈಡೋಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾಳೆ. ನಿನ್ನಿಂದ ಡೆವಿಲ್ ಫುಡ್ ಕಿತ್ಕೊಂಡ್ಬಿಟ್ಟೆ, ಇವಾಗ ಲೈಫ್ ಲಾಂಗ್ ನೀನ್ ನನ್ನ ಋಣದಲ್ಲಿ ಬಿದ್ದಿತ್ಯಾ, ನೀನು ನನಗೆ ಬೇಕಾದಾಗೆಲ್ಲ ನನಗೆ ಹೆಲ್ಪ್ ಮಾಡ್ಬೇಕು ನೀನು ಅಂತ ಕೈಡೋಗೆ ಧಬ್ಕೆ ಆಗ್ತಾ ಇದ್ದಾಳೆ ಸರಿನಾ. ಅದನ್ನ ಕೈಡೋ ಕೇಳಿಸ್ಕೊಂಡು, ನೀನ್ ಸುಳ್ಳು ಹೇಳ್ತಾ ಇದ್ಯಾ, ನಾನು ಫೇರ್ ಅಂಡ್ ಸ್ಕ್ವೇರ್ ಆಗಿ ನಾನು ಫೈಟ್ ನ ಗೆದ್ದಿದ್ದೀನಿ, ಸುಳ್ಳು ಹೇಳ್ಬೇಡ ನೀನು. ಅಂಡ್ ನಾನು ಇವಾಗ ಹೋಗಿ ನಂದೇ ಒಂದು ಓನ್ ಕ್ರೂನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದು ಸಿಕ್ಕಾಬಟ್ಟೆ ಬ್ರೂಟಲ್ ಆಗಿರುತ್ತೆ ಆ ಕ್ರೂ ಅಂತ ಫುಲ್ ಮಾಮೂಲಿ ಗೊತ್ತಲ್ಲ. ಅಬ್ಸಲ್ಯೂಟ್ಲಿ ಹೋಗ್ಬಿಟ್ಟು ಬೀಸ್ಟ್ ಪೈರೇಟ್ಸ್ ಎಲ್ಲ ಝೋನ್ ಯೂಸರ್ಸ್ ನ ಎಲ್ಲ ಫುಲ್ ಸೇರಿಸ್ಬಿಟ್ಟು ಝೋನ್ ಯೂಸರ್ಸ್ ನ ಒಂದು ಪೈರೇಟ್ ಕ್ರೂ ಮಾಡ್ತಾನೆ. ಅಬ್ಸಲ್ಯೂಟ್ಲಿ ಅದು ಸಿಕ್ಕಾಬಟ್ಟೆ ಬ್ರೂಟಲ್ ಆಗಿತ್ತು, ವಾನೋದೆಲ್ಲ ನಾವು ನೋಡಿದೀವಿ. ಅಂಡ್ ಇವರಿಬ್ರು ಕಾನ್ವರ್ಸೇಷನ್ ಆಗ್ಬೇಕಾದ್ರೆ ಅಂಡ್ ಬಿಗ್ ಮಾಮ್ ಹೇಳ್ತಾಳೆ, ನೀನ್ ನನ್ಗೆ ಬೇಕು ಅಂದಾಗೆಲ್ಲ ನೀನ್ ಎಷ್ಟೇ ನೀನ್ ಸ್ಟ್ರಾಂಗ್ ಆಗಿರೋ ಕ್ರೂ ನೀನ್ ಸ್ಟಾರ್ಟ್ ಮಾಡ್ಕೊಂಡ್ರು ನನ್ನ ಮಾತ್ರ ನೀನು ಬೀಟ್ ಮಾಡಕ್ ಆಗಲ್ಲ ಅಂತ ಬಿಗ್ ಮಾಮ್ ಹೇಳ್ತಾಳೆ. ಅಂಡ್ ಅವಳ ಜೊತೆನೆ ಅವಳ ಸರ್ವೆಂಟ್ ಇದ್ದಾಳೆ. ಅಬ್ಸಲ್ಯೂಟ್ಲಿ ಬಿಗ್ ಮಾಮ್ ನ ಸರ್ವೆಂಟ್ ಮಾಮೂಲಿ ಕುಕ್ ಫ್ರೂಟ್ ಎಲ್ಲ ಇಟ್ಕೊಂಡ್ರೆ, ಅವನ ಹೆಸರು ಮರ್ತಾಬಿಟ್ಟಿದ್ದೀನಿ ನಾನು. ಕುಕ್ ಫ್ರೂಟ್ ಎಲ್ಲ ಇಟ್ಕೊಂಡಿರ್ತಾನೆ ಅವನು ಕೂಡ. ಬಿಗ್ ಮಾಮ್ ಲಿಲ್ಲಿನ್ ಏನ್ ಮಾಡ್ತಾ ಇದ್ಯಾ, ನಾವು ಬೇಗ ಹೋಗ್ಬೇಕು, ಬಾ ಟ್ರೆಸರ್ಸ್ ಎತ್ಕೊಂಬಾ, ಎಲ್ಲ ಫುಲ್ ಎಲ್ಲ ಲೋಡ್ ಮಾಡಿ ಹೋಗೋಣ ಅಂತ ಹೇಳ್ತಾಳೆ. ಅಂಡ್ ಇಟ್ ವಾಸ್ ಟೋಟಲಿ ಕ್ರೇಜಿ. ಮಾಮ್ ಹೋಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಹೇಳ್ತಾಳೆ, ಒಂದು ದಿನ ನಾನು ವಾಪಸ್ ಬರ್ತೀನಿ, ಬಂದು ನನ್ನದೇನಿದೆ ಅದನ್ನ ನಾನು ವಾಪಸ್ ತಗೊಂಡು ಹೋಗ್ತೀನಿ ಅಂತ ಬಿಗ್ ಮಾಮು ಕೈಡೋಗಿ ಹೇಳ್ತಾಳೆ. ಅಂಡ್ ಕೈಡೋ ಹೇಳ್ತಾನೆ, ನೀನ್ ಬಂದಾಗ ನಾನು ನಿನ್ನ ಕ್ರಶ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಸೊ ಇವರಿಬ್ರು ಕೂಡ ಡಿಸ್ಮೆಂಟಲ್ ಆದ್ರು ಸರಿನಾ. ನೆಕ್ಸ್ಟ್ ಆಮೇಲೆ ನಾವು ಇನ್ನ ವೈಟ್ ಬಿಯರ್ಡ್ ಹತ್ರ ಶಿಫ್ಟ್ ಆಗ್ತೀವಿ. ಹೌದು, ವೈಟ್ ಬಿಯರ್ಡ್ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ವೈಟ್ ಬಿಯರ್ಡ್ ಇವಾಗ ರಾಜರ್ ಮತ್ತೆ ಗಾರ್ಪ್ ನ ಸ್ಟ್ರೈಡ್ಗೆ ಸೇರ್ಕೊಂಡು ರಾಕ್ಸ್ ಜೊತೆಗೆ ಫೈಟ್ ಮಾಡ್ತಾನೆ ಅಂತ. ಬಟ್ ಇಲ್ಲ, ರಾಕ್ಸ್ ಇವಾಗ ವೈಟ್ ಬಿಯರ್ಡ್ ಅವ್ನು ಡಿಸ್ಬ್ಯಾಂಡಲ್ ಆಗಿ ಅವನು ಕೂಡ ವಾಪಸ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಂಡ್ ನಾನು ಇನ್ನೂ ಅನ್ಕೊಂಡಿದ್ದೆ ವೈಟ್ ಬಿಯರ್ಡ್ ಫಿಗರ್ಲಿಂಗ್ ನ ಫೈಟ್ ಮಾಡ್ತಾನೆ ಅಂತ. ಯಾಕಂದ್ರೆ ಶಾಂಕ್ಸ್ ಮತ್ತೆ ಅವನ ಕಾನ್ವರ್ಸೇಷನ್ ಅಲ್ಲಿ ನಮ್ಗೆ ಗೊತ್ತಿತ್ತು ವೈಟ್ ಬಿಯರ್ಡ್ ಶಾಂಕ್ಸ್ ಕೇಳಿದ್ದ, ನಿನ್ನ ನೋಡ್ತಿದ್ರೆ ನನಗೆ ಸ್ಕಾರ್ ಮಾಡೋದನ್ನ ನೆನಪಾಗುತ್ತೆ ಅಂತ. ಸೊ ಅಬ್ಸಲ್ಯೂಟ್ಲಿ ನಾನು ಅನ್ಕೊಂಡಿದ್ದೆ ಗಾರ್ಲಿಂಗು ಮತ್ತೆ ವೈಟ್ ಬಿಯರ್ಡ್ ಇಬ್ರು ಫೈಟ್ ಆಡ್ತಾರೆ ಇವಾಗ, ಅದಕ್ಕೋಸ್ಕರ ಅವನು ಈ ಫೈಟ್ ಅಲ್ಲಿ ಇರಲ್ಲ ಅಂತ. ಬಟ್ ಇಲ್ಲ, ಅವ್ನು ಯಾರು ಫೈಟ್ ಆಡಿಲ್ಲ, ಮೋಸ್ಟ್ ಅದೆಲ್ಲ ಆಫ್ ಸ್ಕ್ರೀನ್ ನಡೆದಿರ್ಬೋದು, ಯಾರು ಗೊತ್ತು. ಇವಾಗ ಅವನು ವಾಪಸ್ ಆಗಿ ಹೋಗ್ತಾ ಇದ್ದಾನೆ. ಅಂಡ್ ಇಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾನೊಬ್ಬ ವೈಟ್ ಬಿಯರ್ಡ್ ಹತ್ರ. ಯಾರು ಅಂದ್ರೆ ಅವನ ಹೆಸರು ಪೋಲೋ ಗ್ರಹಮ್ ಅಂತ. ಹೌದು, ಪೋಲೋ ಗ್ರಹಮ್ ಅಂತ ಒಬ್ಬ ನಿಂತ್ಕೊಂಡಿದ್ದಾನೆ. ಅಂಡ್ ಅವನು ಅಬ್ಸಲ್ಯೂಟ್ಲಿ ಅವನು ಪೋಲೋ ಪೈರೇಟ್ಸ್ ನ ಕ್ಯಾಪ್ಟನ್ ಆಗಿದ್ದಾನೆ ಸರಿನಾ. ಪೋಲೋ ಪೈರೇಟ್ಸ್ ನ ಕ್ಯಾಪ್ಟನ್ ಅವನು ನೋಡೋದಿಕ್ಕೆ, ಈ ಪೋಲೋ ಅನ್ನೋನು ನೋಡೋದಿಕ್ಕೆ ಎಕ್ಸಾಕ್ಟ್ಲಿ
ಎಕ್ಸಾಕ್ಟ್ಲಿ ವೈಟ್ ಬಿಯರ್ಡ್ ನ ಫಸ್ಟ್ ಕಮಾಂಡರ್ ಆಗಿರುವಂತ ಮಾರ್ಕೋ ತರ ಇದ್ದಾನೆ. ಹೌದು, ಮಾರ್ಕೋ ತರನೇ ಇದ್ದಾನೆ ಸರಿನಾ. ಕ್ರೇಜ್ ಆಗಿದೆ, ಸೇಮ್ ಅವ್ನಿಗೂ ಒಂಥರ ಕೂದಲು, ಮೋಸ್ಟ್ಲಿ ಅದೊಂಥರ ಬೆಟರ್. ಮೋಸ್ಟ್ಲಿ ಈ ಪೋಲೋ ಅನ್ನೋನು ಮಾರ್ಕೋನ ಅಪ್ಪ ಆಗಿರ್ತಾನೆ, ಅಬ್ಸಲ್ಯೂಟ್ಲಿ ಸರಿನಾ. ಯಾಕಂದ್ರೆ ಇದು ಚಾಪ್ಟರ್ ಹಿಂದಗಡೆ ಇನ್ನೂ ಒಂದ್ಸರಿ ಲುಕ್ ಕೊಟ್ಟಿದ್ದ, ಬಟ್ ನಾನು ಹೇಳೋದು ಮರ್ತೋಗಿದೆ. ಸೊ ಇಲ್ಲೂ ಕೂಡ ಅವ್ನು ಕಾಣಿಸ್ಕೊಂಡಿದ್ದಾನೆ ಪೋಲೋ ಅನ್ನೋನು. ಸೊ ಇವಾಗ ಅವ್ನು ಹೇಳ್ತಾ ಇದ್ದಾನೆ, ಓ ವೈಟ್ ಬಿಯರ್ಡ್, ನೀನೇ ತಾನೇ ಆ ಬೆಟ್ಟನ, ಒಂದು ಆಫ್ ದಿ ಬೆಟ್ಟನ ನೀನು ಬೀಳ್ಸಿದ್ದು, ನೀನು ಸಿಕ್ಕಾಪಟ್ಟೆ ಸ್ಟ್ರಾಂಗು, ನಾನು ನಿನ್ನ ಫ್ಯಾನು. ಅದಕ್ಕೋಸ್ಕರ ಇವಾಗ ನಿನ್ಗೂ ಕೂಡ ಇವಾಗ ರಾಕ್ಸಿ ಸಭೆಕ್ಕೆಲ್ಲ ಡಿಸ್ಬ್ಯಾಂಡಲ್ ಆಗ್ಬಿಟ್ಟಿದ್ದಾರೆ, ಇವಾಗ ನಿನ್ಗೂ ಕೂಡ ಎಲ್ಲೂ ಹೋಗಿ ಜಾಗ ಇಲ್ಲ. ಸೊ ನೀನ್ ಯಾಕೆ ನನ್ನ ಜೊತೆ ಜಾಯ್ನ್ ಆಗಬಾರ್ದು ಅಂತ ಈ ಪೋಲೋ ಅನ್ನೋನು ಕೇಳ್ತಾನೆ. ಅಂಡ್ ಅದಕ್ಕೆ ವೈಟ್ ಬಿಯರ್ಡ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಿಲ್ಲ, ಅವನ ಇಂಟ್ರೆಸ್ಟ್ ಏನು ತೋರಿಸ್ತಿಲ್ಲ. ಸೊ ಅವನ ದಾಲಿಗೆ ಅಡ್ಡ ಬಿಡ್ಬೇಡ, ಸುಮ್ಮನೆ ಹೋಗ್ಬಿಡು ಅಂತ ಅವ್ನು ಫುಲ್ ಇಗ್ನೋರ್ ಮಾಡಿ ಹೋಗ್ತಾ ಇದ್ದಾನೆ. ಬಟ್ ಅವನನ್ನ ಫಾಲೋ ಮಾಡ್ತಾ ಇದ್ದಾನೆ. ಸೊ ಇಲ್ಲಿಂದ ನಾವು ಅನ್ಕೋಬಹುದು ಮೋಸ್ಟ್ಲಿ ವೈಟ್ ಬಿಯರ್ಡ್ ಮತ್ತೆ ಈ ಪೋಲೋ ಪೈರೇಟ್ಸ್ ಇಬ್ರು ಮರ್ಜ್ ಆಗ್ತಾರೆ ಅಂತ. ಸೊ ಮೋಸ್ಟ್ಲಿ ಕೋ ಕ್ಯಾಪ್ಟನ್ಸ್ ಅಂತ ಇರ್ಬೋದು, ಮೋಸ್ಟ್ಲಿ ಇಬ್ರು ಕೂಡ ಕ್ಯಾಪ್ಟನ್ಸ್ ಆಗಿ ವರ್ಕ್ ಮಾಡ್ತೀವಿ ಅಂತ ಇರ್ಬೋದು. ನೆಕ್ಸ್ಟ್ ಆಮೇಲೆ ಪೋಲೋ ನೆಕ್ಸ್ಟ್ ಮುಂದಕ್ಕೆ ಸಾಯ್ಬೋದು. ಸೊ ಅವಾಗ ವೈಟ್ ಬಿಯರ್ಡ್ ಫುಲ್ಲಿ ಕಂಟ್ರೋಲ್ ತಗೊಂಡು ಅವನ ವೈಟ್ ಬಿಯರ್ಡ್ ಕ್ರೂನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಮಾರ್ಕೋ ಅವನ ಅಪ್ಪ, ಮೋಸ್ಟ್ಲಿ ಮಾರ್ಕೋ ಇಷ್ಟೊತ್ತಾಗಲೇ ಹುಟ್ಟಿರ್ತಾನೆ. ಅಬ್ಸಲ್ಯೂಟ್ಲಿ ಮಾರ್ಕೋಗೆ ಇವಾಗಲೇ ಸಿಕ್ಕಾಪಟ್ಟೆ ವಯಸ್ಸಾಗಿದೆಯಲ್ಲ, ಅದಕ್ಕೋಸ್ಕರ 40 ವರ್ಷದ ಮೇಲೆ ಆಗಿದೆ. ಸೊ ಮಾರ್ಕೋ ಇವಾಗಲೇ ಹುಟ್ಟಿರ್ತಾನೆ, ಮೋಸ್ಟ್ಲಿ ಒಂದು 6 ವರ್ಷ ಇರ್ಬೋದು ಮಾರ್ಕೋಗೆ. ಸೊ ನೆಕ್ಸ್ಟ್ ಮಾರ್ಕೋನ ವೈಟ್ ಬಿಯರ್ಡ್ ಕೈಲಿ ಒಪ್ಪಿಸ್ಬಿಟ್ಟು ಪೋಲೋ ಅನ್ನೋನು ಇವಾಗ ಹೋಗ್ಬೋದು ಅನ್ಸುತ್ತೆ. ಸೊ ಅದು ಅವಾಗಲೇ ನಮಗೆ ವೈಟ್ ಬಿಯರ್ಡ್ ನ ಕ್ರೂ ಸಿಗೋದು. ಸೊ ಅಬ್ಸಲ್ಯೂಟ್ಲಿ ವೈಟ್ ಬಿಯರ್ಡ್ಗೂ ಅದೇ ಬೇಕಾಗಿರೋದು, ಅವನಿಗೂ ಕೂಡ ಫ್ಯಾಮಿಲಿ ಬೇಕಾಗಿತ್ತು, ಅದಕ್ಕೋಸ್ಕರ ಅವನು ಜಾಯ್ನ್ ಆಗ್ತಾನೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇವ್ರದಾಗಿತ್ತು ಈ ತರ. ಅಂಡ್ ನೆಕ್ಸ್ಟ್ ನಾವು ಇನ್ನ ಒಂದು ಇಂಟ್ರೆಸ್ಟಿಂಗ್ ಪ್ಯಾನಲ್ ನೋಡ್ತೀವಿ. ಇಲ್ಲಿ ಸ್ಟಸ್ಸಿ ಇದ್ದಾಳೆ ಅಂಡ್ ಅವಳು ಕೇಳ್ತಾ ಇದ್ದಾಳೆ ಬೇರೆ ರಾಕ್ಸ್ ಡಿಸಬೆಕ್ ನ ಕ್ರೂ ಮೆಂಬರ್ಸ್ಗೆ, ಎಲ್ಲಿ ನಮ್ಮ ವೈಟ್ ಬಿಯರ್ಡ್ ಎಡ್ವರ್ಡ್ ನ್ಯೂಗೇಟ್ ಎಲ್ಲ ಎಲ್ಲಿ ಅಂತ ಕೇಳ್ತಾರೆ. ಯಾಕಂದ್ರೆ ಅವಳಿಗೆ ಅವ್ನ ಕ್ರಶ್ ಇದೆಯಲ್ಲ, ಅದಕ್ಕೋಸ್ಕರ ಅವಳು ಎಲ್ಲಿ ಅಂತ ಕೇಳ್ತಿದ್ದಾಳೆ. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂಡ್ ಅದೇ ಪ್ಯಾನಲ್ ನಾವು ಗಿಲ್ ಬ್ಯಾಸ್ಟರ್ ನ ನೋಡ್ತೀವಿ. ಹೌದು, ನನ್ಗನ್ಸುತ್ತೆ ನೀವು ಯಾರು ಈ ಹೆಸರನ್ನ ಕೇಳಿರಲ್ಲ ಅಂತ. ಬಟ್ ಈ ಗಿಲ್ ಬಾಸ್ಟಾರ್ ಅನ್ನೋನು ನಮ್ಗೆ ಥ್ರಿಲ್ಲರ್ ಬಾರ್ಕ್ ಅಲ್ಲಿ ನಮ್ಗೆ ಒಬ್ಬ 4 ಕೈ ಹೊಂದಿರುವಂತ ಒಬ್ಬ ಜಾಂಬಿ ಇದ್ದ. 4 ಕೈಲು ಕಣ್ಣಿಟ್ಕೊಂಡು ಒಬ್ಬ ಜಾಂಬಿ ಇದ್ದ, ಗೊತ್ತಾ? ಅದೇ ಗಿಲ್ ಬಾಸ್ಟಾರ್ ಇವನು. ಅಂಡ್ ಆಕ್ಚುಲಿ ಇವನು ಒಬ್ಬ ರಾಕ್ಸ್ ಡಿಸಬೆಕ್ ನ ಇಂಪಾರ್ಟೆಂಟ್ ಕ್ರೂ ಮೆಂಬರ್. ಹೌದು, ಇವನ್ನ ಎಲ್ಲೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಬಟ್ ಇವನೊಬ್ಬ ಇಂಪಾರ್ಟೆಂಟ್ ಕ್ರೂ ಮೆಂಬರ್, ಅದನ್ನ ಮಾತ್ರ ಮರಿಬೇಡಿ ಸರಿನಾ. ಯಾಕಂದ್ರೆ ಈ ಗಿಲ್ ಬಾಸ್ಟಾರ್ಗೆ ಒಂಥರ 4 ಕೈ ಬರುತ್ತೆ. 4 ಕೈಲು ಗನ್ ಇಟ್ಕೊಂಡು ಕೂಲ್ ಆಗಿ ಫೈಟ್ ಮಾಡ್ತಾನೆ. ಬಟ್ ಒಂದೊಂದ್ಸರಿ ಒಂದೊಂದು ಪ್ಯಾನಲ್ 4 ಕೈ ಇರುತ್ತೆ, ಒಂದೊಂದು ಪ್ಯಾನಲ್ 2 ಕೈ ಇರುತ್ತೆ. ಸೊ ಅದನ್ನ ಅವ್ನು ಯಾವಾಗ ಬೇಕು ಆಕ್ಟಿವೇಟ್ ಡಿಆಕ್ಟಿವೇಟ್ ಮಾಡ್ಕೋಬಹುದು ಅನ್ಸುತ್ತೆ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಗಿಲ್ ಬಾಸ್ಟಾರ್ ಹತ್ರ, ಈ ಗಿಲ್ ಬಾಸ್ಟಾರು ಒಂಥರ ಅವನ ಪಕ್ಕದಲ್ಲೇ ಈ ಪರೋನಾದು ಗೋಸ್ಟ್ ಬರುತ್ತಲ್ಲ, ಪರೋನಾದು ಗೋಸ್ಟ್ ಆಬ್ಸಲ್ಯೂಟ್ಲಿ ಹೆಂಗಿರುತ್ತೋ ಅದೇ ತರ ಸಿಮಿಲರ್ ಆಗಿರುವಂತ ಗೋಸ್ಟ್ ಕೂಡ ಇದೇ ಗಿಲ್ ಬಾಸ್ಟಾರ್ ಹತ್ರ ಇದೆ. ಸೊ ಅದರ ಅರ್ಥ ಪರೋನಾನ ಪ್ರೀವಿಯಸ್ ಯೂಸರ್ ಹೊರೋ ನೋಮಿ, ಆ ಹೊರೋ ನೋಮಿನ ಪ್ರೀವಿಯಸ್ ಯೂಸರ್ ಗಿಲ್ ಬಾಸ್ಟಾರ್. ಹೌದು, ಓ ಮೈ ಗಾಡ್ ವ್ಯಾಲಿಲಿ ಎಲ್ಲ ಪ್ರೀವಿಯಸ್ ಯೂಸರ್ಸ್ ನಾವು ತಿಳ್ಕೊತಾ ಇದೀವಿ. ಚಾಪ್ಟರ್ ಎಲ್ಲ ತಿಳ್ಕೊಂಡಿದ್ವಿ ನಾವು. ಗಾನ್ಜುಯಿ ಅವನು ಮ್ಯಾಗ್ನೆಟ್ ಅಲ್ಲಿ ಬಾಂಬ್ ಫ್ರೂಟ್ ಯೂಸರ್ ಅಂತ. ಅಂಡ್ ನೆಕ್ಸ್ಟ್ ನಾವು ಕ್ಯಾಪ್ಟನ್ ಜಾನ್ ಮ್ಯಾಗ್ನೆಟ್ ಫ್ರೂಟ್ ಯೂಸರ್ ಅಂತ ತಿಳ್ಕೊಂಡಿದ್ವಿ. ಅಂಡ್ ಇವಾಗ ನೋಡ್ತಾ ಇದೀವಿ ಗಿಲ್ ಬಾಸ್ಟಾರ್ ಒಬ್ಬ ಹೊರೋ ನೋಮಿ ಗೋಸ್ಟ್ ಫ್ರೂಟ್ ನ ಪ್ರೀವಿಯಸ್ ಯೂಸರ್ ಅಂತ. ಅಂಡ್ ಟೋಟಲಿ ಕ್ರೇಜಿ. ಇದಕ್ಕೆಲ್ಲ ಸೇರಿಸಿ ಇನ್ನೊಂದು ದೊಡ್ಡ ಥಿಯರಿ ಇದೆ, ಅದೆಲ್ಲ ಮುಂದೆ ಬರ್ತೀನಿ ಸರಿ. ನಾ ಮುಂದೆ ಲಾಸ್ಟ್ ಅಲ್ಲಿ ನಿಮ್ಗೆಲ್ಲ ಹೇಳ್ತೀನಿ ಇದೆಲ್ಲ ಏನ್ ದೊಡ್ಡ ಥಿಯರಿ ಅಂತ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಎಲ್ಲಾ ಶಿಪ್ಸ್ ಎಲ್ಲ ಇದರಿಂದ ಓಡೋಕೆ ಬೇಗ ದೂರ ಹೋಗೋದಿಕ್ಕೆಲ್ಲ ಸೇಲ್ ಆಗ್ತಾ ಇದಾರೆ. ಅಂಡ್ ಇಟ್ ವಾಸ್ ಟೋಟಲಿ ಕ್ರೇಜಿ. ಅಂಡ್ ಒನ್ ಆಫ್ ದಿ ಮರೀನ್ ಶಿಪ್ ಅಲ್ಲಿ ಇವಾಗ ಡ್ರ್ಯಾಗನ್, ನನ್ನ ಫೇವರೇಟ್ ಡ್ರ್ಯಾಗನ್, ಇವಾಗ ಗನ್ ಇಟ್ಕೊಂಡು ಮರೀನ್ಗೆ ಪಾಯಿಂಟ್ ಔಟ್ ಮಾಡಿದ್ದಾನೆ. ಹೌದು, ಮರೀನ್ಸ್ಗೆ ಪಾಯಿಂಟ್ ಔಟ್ ಮಾಡಿ, ನಾನು ಹೇಳಿದ ಮಾತು ಕೇಳಿ ಇಲ್ಲ ನಿಮ್ಮನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ ಡ್ರ್ಯಾಗನ್, ಮಂಕಿ ಡಿ ಡ್ರ್ಯಾಗನ್ ಎದುರಿಸ್ತಾ ಇದ್ದಾನೆ ಮರೀನ್ಸ್ಗೆನೆ. ಅದಕ್ಕೋಸ್ಕರ ಡ್ರ್ಯಾಗನ್ ಏನ್ ಮಾಡ್ತಾ ಇದ್ಯಾ ನೀನು ಒಬ್ಬ ಮರೀನ್, ಏನ್ ಮಾಡ್ತೀಯಾ ನೀನು ಅಂತೆಲ್ಲ ಫುಲ್ ಬೇರೆ ಮರೀನ್ಸ್ ಎಲ್ಲ ಅವ್ನಿಗೆ ಕೇಳ್ತಾ ಇದಾರೆ. ಬಟ್ ಅವ್ರು ಒಪ್ಕೋತಿಲ್ಲ, ಯಾಕಂದ್ರೆ ಸಿವಿಲಿಯನ್ಸ್ ನ ನೀವು ಒತ್ಸ್ಕೋತಿಲ್ಲ ನಿಮ್ಮ ಬೋಟ್ಗೆ. ಸೊ ಇಲ್ಲಿ ಎಷ್ಟು ಸಿವಿಲಿಯನ್ಸ್ ಎಲ್ಲ ಇನ್ನೂ ಬದುಕಿದಾರೋ ಅವ್ರನ್ನೆಲ್ಲ ನೀವು ಸೇಫ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಬೇರೆ ಕಡೆ ಬಿಡಬೇಕು, ಇಲ್ಲ ಅಂದ್ರೆ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಡ್ರ್ಯಾಗನ್, ಮಂಕಿ ಡಿ ಡ್ರ್ಯಾಗನ್ ಎಲ್ಲರಿಗೂ ಎದುರಿಸ್ತಾ ಇದ್ದಾನೆ ಸರಿನಾ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅಬ್ಸಲ್ಯೂಟ್ಲಿ ಇದೆಲ್ಲ ಆದ್ಮೇಲೆ ಅವನು ಒಹರಾ ಇನ್ಸಿಡೆಂಟ್ ನೋಡ್ಬಿಟ್ಟು ಅಲ್ಲಿಂದ ಅವನ ರೆವಲ್ಯೂಷನರಿ ಆರ್ಮಿನ ಸ್ಟಾರ್ಟ್ ಮಾಡ್ತಾನೆ. ಟೋಟಲ್ ಕೇಸ್ ಒಟ್ಟಲ್ಲಿ ಡ್ರ್ಯಾಗನ್ ಕೂಡ ಹೆಲ್ಪ್ ಮಾಡಿದ್ದಾನೆ ಜನರುಗಳಿಗೆ.
ಟೋಟಲಿ ಎಲ್ಲ ಸೇರಿಸಿದ್ರೆ ಡ್ರ್ಯಾಗನ್ನೇ ಮೋಸ್ಟ್ ಎಲ್ಲರಿಗೂ ಹೆಲ್ಪ್ ಮಾಡಿರೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಡ್ರ್ಯಾಗನ್ನೇ ಕೂಮಾನು ಕಾಪಾಡಿದ. ಕೂಮಾ ಸತ್ತು ಬಿಟ್ಟಿದ್ರೆ ಆಬ್ಸಲ್ಯೂಟ್ಲಿ ಸುಮಾರು 500 ಜನನ ಕೂಡ ಸತ್ತೋಗ್ತಾ ಇದ್ರು. ಮತ್ತೆ ರೆವಲ್ಯೂಷನರಿ ಆರ್ಮಿ ಎಲ್ಲ ಕನ್ಸಿನ್ ಮತ್ತೋಗಿತ್ತು. ಸೊ ಡ್ರ್ಯಾಗನ್ನೇ ಮೇನ್ ಪ್ಲೇಯರ್. ಅಬ್ಸಲ್ಯೂಟ್ಲಿ ಕೂಮಾ ಕೂಡ ನೆಕ್ಸ್ಟ್ ಲೆವೆಲ್ ಬಿಡಿ, ಅವರಂತೂ ಮಾತಾಡಂಗೆ ಇಲ್ಲ. ಕೂಮಾ ಒಂಥರ ಈ ಒನ್ ಪೀಸ್ ಅವ್ರಿಗೆ ಫೇವರೇಟ್ ಕ್ಯಾರೆಕ್ಟರ್ ಅಂದ್ರೆ ಕೂಮಾ ಬರ್ತಾನೆ. ಯಾಕಂದ್ರೆ ಎಲ್ಲ ಮೇನ್ ಇನ್ಸಿಡೆಂಟ್ ಎಲ್ಲೆಲ್ಲಿ ನಡೆದಿದೆ ಎಲ್ಲ ಕಡೆನೂ ಕೂಮಾ ಇದ್ದಾನೆ. ಅಂಡ್ ವಾಟ್ ಹೇಳಕ್ಕೂ ಆಗ್ತಲ್ಲ ಗುರು, ಅಷ್ಟು ಕ್ರೇಜಿ ಕೂಮಾ ಕ್ಯಾರೆಕ್ಟರ್ ಮಾತ್ರ ಕ್ರೇಜಿ ಆಗಿದೆ ಬಿಡಿ. ಆ ತರ ಇದ್ರೆ ಇವನು ಜನರನ್ನು ಹೆಲ್ಪ್ ಮಾಡಕ್ಕೆ ಅಂತ ಮರೀನ್ಸ್ನ ಹಾಸ್ಟೇಜ್ ಆಗಿ ತಗೊಂಡು ಮರೀನ್ಸ್ಗೆ ಎದುರಿಸಿ ಜನರನ್ನ ಕಾಪಾಡ್ತಾ ಇದ್ದಾನೆ ಮಂಕಿ ಡಿ ಡ್ರ್ಯಾಗನ್. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಗೋಲ್ಡಿ ರಾಜರ್ನ ಕ್ರೂಮೇಟ್ಸ್ ಆಗಿರುವಂತ ಅವನ ವಿಂಗ್ಸ್ ಆಗಿರುವಂತ ಸಿಲ್ವರ್ ರೇಲಿ ಮತ್ತೆ ಸ್ಕಾಪರ್ ಗಬಾನ್ ಇಬ್ರು ಕೂಡ ಅವನ ಶಿಪ್ ಇಂದ ಮತ್ತೆ ಗಾಡ್ ವ್ಯಾಲಿ ಒಳಗಡೆ ಫೈಟ್ ಅಲ್ಲಿ ನಡೀತಾ ಇದೆ, ಅಲ್ಲಿಗೆ ಓಡೋಗ್ತಾ ಇದಾರೆ. ಯಾಕೆ ಅಂದ್ರೆ ಅವ್ರ ಕ್ರೂಮೇಟ್ಸ್ ಎಲ್ಲ ಕೇಳ್ತಿದ್ದಾರೆ, ಸ್ಕಾಪರ್ ಗಬಾನ್ ಸಿಲ್ವರ್ ರೇಲಿ ಯಾಕೆ ಎಲ್ಲೋಗ್ತಾ ಇದ್ದೀರಾ ನೀವು ವಾಪಸ್ ಅಂತ. ಇಲ್ಲ ನೀವೆಲ್ಲ ಹೋಗಿ ನಾವು ಮತ್ತೆ ವಾಪಸ್ ಬರ್ತೀವಿ, ಗೋಲ್ಡಿ ರಾಜರ್ನ ಕರ್ಕೊಂಡ್ ಬರ್ತೀವಿ ನಾವು ಅಂದ್ಬಿಟ್ಟು ಅವರಿಬ್ರು ಮತ್ತೆ ವಾಪಸ್ ಬರ್ತಾ ಇದಾರೆ. ಇದು ನಮ್ಗೆ ತೋರಿಸುತ್ತೆ ರಾಕ್ಸ್ ಡಿಸಬೆಕ್ ನ ಕ್ರೂ ಮೆಂಬರ್ಸ್ಗೂ ಮತ್ತೆ ಗೋಲ್ಡಿ ರಾಜರ್ಸ್ ನ ಕ್ರೂ ಮೆಂಬರ್ಸ್ಗೂ ಇರುವಂತ ಡಿಫ್ರೆನ್ಸ್. ಯಾಕಂದ್ರೆ ರಾಕ್ಸ್ ಡಿಸಬೆಕ್ ಇಲ್ಲಿ ಅವನೇನು ಡಿಸ್ಮ್ಯಾಂಟಲ್ ಮಾಡ್ತೀನಿ ನನ್ನ ಕ್ರೂ ಮೆಂಬರ್ಸ್ ನಾವೆಲ್ಲ ಬೇರೆ ಕಡೆ ಹೊಂಟೋಗಿ ಅಂತ ಅವ್ನು ಹೇಳೇ ಇಲ್ಲ. ಬಟ್ ಆದ್ರೂ ಕೂಡ ಅವರು ಇವನ್ಗೆನೆ ಮೋಸ ಮಾಡ್ಬಿಟ್ಟು ಓಡೋಗ್ತಾ ಇದಾರೆ. ಸೊ ಇವಾಗ ಗೋಲ್ಡಿ ರಾಜರ್ ನ ಕ್ರೂ ಮೆಂಬರ್ಸ್ ಅವ್ನಿಗೆ ಇನ್ನು ನಾನು ಬರ್ತೀನಿ ನೀವೆಲ್ಲ ಹೋಗಿ ಅಂತ ಹೇಳಿದ್ರು ಕೂಡ ನಮ್ ಕ್ಯಾಪ್ಟನ್ ಇನ್ನೂ ಅಲ್ಲೇ ಇದ್ದಾನೆ, ಅವನ್ನ ಕಾಪಾಡಬೇಕು ಅಂದ್ಬಿಟ್ಟು ಅವನ ವಿಂಗ್ಸ್ ಆಗಿರುವಂತ ಸ್ಕಾಪರ್ ಗಬ್ಬಾನ್ ಮತ್ತೆ ಸಿಲ್ವರ್ ರೇಲಿ ಇಬ್ರು ಕೂಡ ವಾಪಸ್ ಗೋಲ್ಡಿ ರಾಜರ್ ಕಡೆ ಹೋಗ್ತಾ ಇದಾರೆ ಅವನ್ನ ಕರ್ಕೊಂಡ್ ಬರೋದಕ್ಕೆ. ಸೊ ಇದು ಕೂಡ ತೋರಿಸುತ್ತೆ ಲಾಯಲ್ಟಿ ಹೇಗಿರುತ್ತೆ ಅಂತ. ನೆಕ್ಸ್ಟ್ ನಾವು ನೋಡ್ತೀವಿ ಸಮ್ಮರ್ಸ್ ನೋಡ್ತೀವಿ. ಸಮ್ಮರ್ಸ್ ನ ಕಣ್ಣುಗಳು ನೋಡ್ತಾ ಇದ್ರೆ ಇನ್ನೂ ಅವನ್ಗೆ ಈಮೂ ಕಣ್ಸ್ತರಾನೇ ಇದೆ. ಸೊ ಅದಕ್ಕೋಸ್ಕರ ಅವನ್ಗೆ ಅನ್ಸುತ್ತೆ ಈಮು ಇನ್ನೂ ಸ್ಯಾಟರ್ನ್ ನ ಪೊಸೆಸ್ ಮಾಡ್ಕೊಂಡೇ ಇದ್ದಾನೆ ಅಂತ. ಸೊ ಇವಾಗ ಸ್ಯಾಟರ್ನ್ ಅನೌನ್ಸ್ ಮಾಡ್ತಾನೆ ಈ ಐಲ್ಯಾಂಡ್ ಎಕ್ಸಿಸ್ಟೆನ್ಸ್ ಅಲ್ಲೇ ಇರ್ಲಿಲ್ಲ, ಅರ್ಥ ಆಯ್ತಾ ಅಂತ ಅನೌನ್ಸ್ ಮಾಡ್ತಾನೆ. ಸೊ ಹಂಗಂದ್ರೆ ಈ ಇಡೀ ಐಲ್ಯಾಂಡ್ ನ ಡಿಸ್ಟ್ರಾಯ್ ಮಾಡಿ ಅಂತ ಸೂಪರ್ ಕ್ರೇಜಿ. ಅಂಡ್ ನಾವು ನೆಕ್ಸ್ಟ್ ನಾವು ನರೇಟರ್ ಬಂದು ಹೇಳ್ತಾರೆ ದಿ ರೆಕಾರ್ಡ್ಸ್ ಕೆಪ್ಟ್ ಬೈ G11 and CP6. ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಏನೇನ್ ನಡೆದಿದೆ ಇದ್ರ ಎಲ್ಲಾ ರೆಕಾರ್ಡ್ಸ್ ಕೂಡ ಇರೋದು G11 ಅಂದ್ರೆ ಅದೊಂದು ಮರೀನ್ ಬೇಸ್, ಸರಿನಾ. ಮರೀನ್ ಬೇಸು ಅಂದ್ರೆ ರೆಡ್ ಲೈನ್ ಗೆ ಹತ್ರ ಇರುವಂತ ಮರೀನ್ ಬೇಸ್ ಯಾವ್ದಪ್ಪ ಅಂದ್ರೆ G11, ಅದು ಕೂಡ ವೆಸ್ಟ್ ಬ್ಲೂ ಅಲ್ಲಿ ನೆನಪಿರ್ಲಿ. ಆ G11 ಮತ್ತೆ CP6 ರಿಯಲಿ ಯಾಕೆ ಅಂದ್ರೆ CP6 ಅನ್ನೋದು ಒಂಥರ ಲೋಯೆಸ್ಟ್ ಸ್ವಲ್ಪ ಕಮ್ಮಿ ಆಯ್ತು ಅಂತ. ಅವ್ರಿಗೇನು ಅಷ್ಟೊಂದು ಶಕ್ತಿ ಇರಲ್ಲ. ಯಾಕಂದ್ರೆ ಎಂತ ಇಂಪಾರ್ಟೆಂಟ್ ಮಿಷನ್ ಇದ್ರು ಅವರು ಕಳಿಸೋದು ಜಾಸ್ತಿ ಹೈಯೆಸ್ಟ್ ನಂಬರ್ಸ್ ಅಂದ್ರೆ CP9 CP8 ಈ ತರ ನಂಬರ್ಸ್ ನ ಅವರು ಜಾಸ್ತಿ ಇಂಪಾರ್ಟೆಂಟ್ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಎಂತ ದೊಡ್ಡ ಇನ್ಸಿಡೆಂಟ್ ನಡೀತಾ ಇದೆ, ರಾಕ್ಸ್ ಇದ್ದಾನೆ, ಈವು ಬಂದಿದ್ದಾನೆ, ಗೋಲ್ಡಿ ರಾಜರ್ ಗಾರ್ಪು ಎಲ್ಲ ದೊಡ್ಡ ಧ್ವಂಸ ನಡೀತಾ ಇದೆ. ಇಲ್ಲಿಗೆ CP6 ಹಾಕಿದ್ದಾರೆ ನೋಡ್ಕೊಳಕ್ಕೆ. ಸೊ ಸಿಕ್ಕಾಪಟ್ಟೆ ಯಪ್ಪ ಡಬ್ಬಾ ತರ ಇದೆ ಸರಿ. ಯಾಕಂದ್ರೆ CP9 ಅಥವಾ CP8 ಇರ್ಬೇಕಿತ್ತು, ಇಲ್ಲಿ ಆ ರೇಂಜ್ ಅಲ್ಲಿ ಇರ್ಬೇಕಿತ್ತು. ಅಷ್ಟು ದೊಡ್ಡದಾಗಿ ನಡೆದಿರೋದು ಇಲ್ಲಿ ಘಟನೆ. ಅದಕ್ಕೋಸ್ಕರ CP6 ಹತ್ರ ಇದೆ ಅಂತ ಇದ್ದಾರೆ ರೆಕಾರ್ಡ್ಸ್ ಎಲ್ಲ, ಸರಿನಾ. ನೆಕ್ಸ್ಟ್ ಆದ್ಮೇಲೆ ಹೇಳ್ತಾರೆ ಈ ಎಲ್ಲಾ ರೆಕಾರ್ಡ್ಸ್ ಕೂಡ ಇವ್ರ ಹ್ಯಾಂಡಲ್ ಮಾಡೋದು ಮತ್ತೆ ಈ ಎಲ್ಲಾ ರೆಕಾರ್ಡ್ಸ್ ಕೂಡ ಅವರು ನಾಶ ಮಾಡಬೇಕು ಅಂತ ಇದ್ದಾರೆ ಅಂತ. ಯಾಕಂದ್ರೆ ಗಾಡ್ ವ್ಯಾಲಿ ಏನೇನ್ ನಡೆದಿತ್ತು ಅದೆಲ್ಲ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಏನು ಗೊತ್ತಾಗಬಾರ್ದು ಅಂತ ಅವರು ನಾಶ ಮಾಡಕ್ ಕೊಟ್ಟಿದ್ರು. ಅಂಡ್ ಅಬ್ಸಲ್ಯೂಟ್ಲಿ ಇವಾಗ ಏನ್ ನಡೆಯುತ್ತೆ ಅಂದ್ರೆ ರಾಕ್ಸ್ ಡಿಸಬೆಕ್, ಗೋಲ್ಡಿ ರಾಜರ್ ಮತ್ತೆ ಗಾರ್ಪ್ ನ ಈ ಕ್ರೂಯಲ್ ಫೈಟ್ ಇಂದ ಇವಾಗ ಒಂದು ಬೆಟ್ಟ ಏನ್ ನಿಂತಿತ್ತು, ಒಂದೇ ಒಂದು ಬೆಟ್ಟ, ಇವಾಗ ಆ ಬೆಟ್ಟ ಕೂಡ ಧ್ವಂಸ ಆಗುತ್ತೆ, ಅದು ಕೂಡ ಫಾಲ್ ಆಗಿ ಬೀಳುತ್ತೆ. ಸರಿ, ನಾವು ಮತ್ತೆ ನರೇಟರ್ ಹೇಳ್ತಾರೆ. ಸೊ ಇವಾಗ ನರೇಟರ್ ಬಂದು ಹೇಳ್ತಾ ಇದ್ದಾರೆ ಇಲ್ಲಿರುವಂತ ಐಲ್ಯಾಂಡ್ ಅಲ್ಲಿರುವಂತ ಎಲ್ಲಾ ಪಾಪ್ಯುಲೇಷನ್ ಆಗಿರುವಂತ ಜನಗಳು ಕೂಡ ಇಲ್ಲಿಂದ ಧ್ವಂಸ ಆಗಿ ಹೋದ್ರು, ಅವ್ರು ಎಷ್ಟೇ ನಾಶ ಮಾಡಿದ್ರು ಆ ನ್ಯೂಸು ಹೊರಗಡೆ ತಲುಪದೆ ಬಿಡ್ಲಿಲ್ಲ. ಎಲ್ಲ ಇರೋ ಬರೋದ್ ಎಲ್ಲಾದ್ರ ನ್ಯೂಸ್ನು ಅವರು ಹಾಳು ಮಾಡಿದ್ರು ಜನಗಳಿಗೆ ಇದು ನ್ಯೂಸ್ ಗೊತ್ತಾಯ್ತು ಅಂತ ಹೇಳ್ತಾರೆ. ಅಂಡ್ ನಾವು ನೋಡ್ತೀವಿ ಗಾಡ್ ವ್ಯಾಲಿ ಐಲ್ಯಾಂಡ್ ಡೆಸ್ಟ್ರಾಯ್ ಆಗೋದನ್ನ, ಅಂದ್ರೆ ಮಾಮೂಲಿ ಅವನ ಈಮೂನ ಲೇಸರ್ ಬೀಮ್ಸ್ ಎಲ್ಲ ಹಾಕಿ ಆತರ ಅಲ್ಲ, ಬಟ್ ಬಾಂಬ್ಸ್ ಎಲ್ಲ ಹಾಕಿ ಬ್ಲಾಸ್ಟ್ ಇಂದ ಫುಲ್ ಎಲ್ಲ ಡೆಸ್ಟ್ರಾಯ್ ಆಗ್ತಾ ಇದೆ. ಸರಿ, ಐಲ್ಯಾಂಡ್ ಎಲ್ಲ ಫುಲ್ ಡೆಸ್ಟ್ರಾಯ್ ಆಗ್ತಾ ಇದೆ. ಅಂಡ್ ಇವಾಗ ಹೇಳ್ತಾನೆ ಗೋಲ್ಡಿ ರಾಜರ್ ಮತ್ತೆ ಗಾರ್ಪ್ ಇಬ್ರು ಮಾತಾಡ್ಕೊಳ್ಳೋ ಶುರು ಮಾಡ್ತಾರೆ. ಯಾಕೆಂದ್ರೆ ಗೋಲ್ಡಿ ರಾಜರ್ ಹೇಳ್ತಾ ಇದ್ದಾನೆ ಏನ್ ನಡೀತಾ ಇದೆ ಇಲ್ಲಿ, ಯಾಕಂದ್ರೆ ನನ್ನ ಏಸ್ ಕತ್ತಿಗೆ ನಾನು ಫುಲ್ ಆರ್ಮಮೆಂಟ್ ಹಾಕಿ ಆಗ್ತಾ ಇದ್ದೇನೆ, ಅದ್ರ ಮೇಲ್ಗಡೆ
ಇನ್ನ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಕಾಂಕರಸ್ ಹಾಕಿ ಕೂಡ ಅದಕ್ಕೆ ಕೋಟ್ ಮಾಡ್ಬಿಟ್ಟು ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ. ಇದು ಎಂತ ಡೆವಿಲ್ ಫ್ರೂಟ್ ಯೂಸರ್ ಆಗಿದ್ರು ಈ ಅಟ್ಯಾಕ್ಗೆ ಧ್ವಂಸ ಆಗ್ಬಿಡ್ಬೇಕಿತ್ತು. ಬಟ್ ಈ ರಾಕ್ಸ್ ಡಿಸರ್ಬೆಕ್ನ ಈ ವಿಲ್ಗೆ ಏನು ಆಗ್ತಾ ಇಲ್ವಲ್ಲ ಅಂತ ಫುಲ್ ಎಲ್ಲ ಕನ್ಫ್ಯೂಷನ್ ಆಗಿದ್ದಾನೆ. ಅದಕ್ಕೋಸ್ಕರ ಗಾರ್ಪ್ ಹೇಳ್ತಾನೆ ಏನಪ್ಪಾ ಅಂದ್ರೆ, ನೀನು ಹೆಂಗೆ ಈ ತರ ಆರ್ಮಮೆಂಟ್ ಹಾಕಿ ಮತ್ತೆ ಅದ್ರ ಮೇಲೆ ಕಾಂಕರಸ್ ಹಾಕಿ ಅಟ್ಯಾಕ್ ಮಾಡ್ತಿದ್ದೋ, ಅದೇ ತರ ರಾಕ್ಸ್ ಡಿಸರ್ಬೆಕ್ ಅವನ ಈ ವಿಲ್ ಕೂಡ ಅದೇ ತರ ಅವನು ಕೂಡ ಆರ್ಮಮೆಂಟ್ ಹಾಕಿ ಮತ್ತೆ ಕಾಂಕರಸ್ ಹಾಕಿನ ಕೋಟ್ ಮಾಡಿ ಅವನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾನೆ. ಸೊ ಇಬ್ರು ಈಕ್ವಲ್ ಆಗಿದ್ದಾರೆ. ನಿಮ್ಗೆ ಅದನ್ನ ಕಮ್ ಅಪ್ ಮಾಡೋದಕ್ಕೆ ನೀವೇನಾದ್ರು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಬೇಕು. ಇಬ್ರು ಈಕ್ವಲ್ ಆಗಿದ್ದೀರಾ, ಸೊ ಅದಕ್ಕೋಸ್ಕರ ಏನು ಆಗ್ತಾ ಇಲ್ಲ ಅಂತ ಗಾರ್ಪ್ ಅವನಿಗೆ ಕನ್ಫರ್ಮ್ ಮಾಡ್ತಾನೆ. ಸೊ ಇವಾಗ ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ಒಂದು ಫೈನಲ್ ಲಾಸ್ಟ್ ಅಟ್ಯಾಕ್ ಮಾಡೋಣ. ಅಂದ್ರೆ ಇವಾಗ ನಮ್ಮ ಹತ್ರ ಏನೇನಿದೆ ಇರೋ ಬರೋ ಎಲ್ಲ ಹಾಕಿ ಕಾಂಕರ್ಸ್ ಹಾಕಿ ಇರೋ ಬರೋ ಎಲ್ಲ ಶಕ್ತಿನೂ ಹಾಕಿ ಒಂದ್ ಅಟ್ಯಾಕ್ ಆಗಿ ಕೋಟ್ ಮಾಡಿ ಅದು ಒಂದೇ ಸ್ಟ್ರೈಕ್ ಅಲ್ಲಿ ಅವನ್ನ ಮುಗ್ಸೋಣ ಅಂತ ಹೇಳಿ. ಅದ್ರ ಮೇಲೆ ಏನಾಗುತ್ತೋ ನಮ್ಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಹತ್ರ ಇರುವಂತ ಪೂರ್ತಿ ಶಕ್ತಿನ ನಾವು ಇದಕ್ಕೆ ಕೊಡ್ಬೇಕು ಇವಾಗ ಅಂತ ಗೋಲ್ಡಿ, ರಾಜರ್, ಗಾರ್ಪ್ ಮತ್ತೆ ಇಬ್ರು ಕಾನ್ವರ್ಸೇಷನ್ ಮಾಡ್ಕೊಂಡು ಇಬ್ರು ಕನ್ಫರ್ಮ್ ಮಾಡ್ಕೋತಾರೆ. ಸರಿ, ಇದು ಲಾಸ್ಟ್ ಅಟ್ಯಾಕ್, ಒಂದ್ ಅಟ್ಯಾಕ್, ನಾವ್ ಇರೋಬ್ರನ್ನೆಲ್ಲರೂ ಕಾಪಾಡ್ಬೇಕು. ಸೊ ನಾವಿವಾಗ ಮಾಡ್ಲೇಬೇಕು. ಇರೊಬ್ರು ಸೇರಿಸ್ಬಿಟ್ಟು ಅವನು ಕತ್ತಿ ಅವನು ಫಿಸ್ಟ್ ಇಬ್ರು ಹಿಡ್ಕೊಂಡು ನಾವು ಅಟ್ಯಾಕ್ ಮಾಡಿ ಲಾಸ್ಟ್ ಫೈನಲ್ ಅಟ್ಯಾಕ್ ಮಾಡ್ಬಿಡೋಣ ಒಂದೇ ಒಂದು ಅಂತ ಇಬ್ರು ಡಿಸೈಡ್ ಆಗ್ತಾರೆ. ಅಂಡ್ ಇವಾಗ ಹೇಳ್ತಾನೆ ರಾಕ್ಸ್ ಡಿಸರ್ಬೆಕ್ಗೆ ಇವಾಗ ಫೈನಲ್ ವರ್ಡ್ಸ್ ಹೇಳ್ತಾ ಇದ್ದಾನೆ ಗೋಲ್ಡಿ, ರಾಜರ್ ಮತ್ತೆ ಗಾರ್ಪ್. ಏನಂದ್ರೆ, ರಾಕ್ಸ್ ಡಿಸರ್ಬೆಕ್, ಹೇ ರಾಕ್ಸ್, ಐ ಡೋಂಟ್ ನೋ ಇಫ್ ದೇರ್ ಇಸ್ ಎನಿ ವರ್ಡ್ ದಟ್ ವಿಲ್ ಕಂಫರ್ಟ್ ಯು ಅಟ್ ದಿಸ್ ಪಾಯಿಂಟ್. ಐ ಡೋಂಟ್ ಇವನ್ ನೋ ವಾಟ್ ಹ್ಯಾಪನ್ ಟು ಯು, ಬಟ್ ಐ ಡೂ ನೋ ಒನ್ ಥಿಂಗ್, ಐ ಕ್ಯಾನ್ ಫೀಲ್ ಯುವರ್ ಫ್ರಸ್ಟ್ರೇಷನ್ ಅಂತ ಹೇಳ್ತಾನೆ. ಸೊ ಗೋಲ್ಡಿ, ರಾಜರ್ಗೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕಂದ್ರೆ ಇಬ್ರು ಅಷ್ಟೊಂದು ರೈವಲ್ಸ್ ತರ ಇದ್ರು, ಬಟ್ ಅವರಿಬ್ರು ಒಂಥರ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವನು ರಾಕ್ಸ್ ಡಿಸರ್ಬೆಕ್ ಅವನು ಇಲ್ದೇ ಇರೋದನ್ನ ಇವನು ಸಾಯಿಸಬೇಕಾಗಿರೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ನನಗೆ ಗೊತ್ತಿಲ್ಲ ಇವಾಗ ನನಗೆ ಫೈನಲ್ ಆಗಿ ನಾನು ಹಿಂಗೆ ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ನನಗೆ ಒಂದು ವಿಷಯ ಅಂತೂ ಗೊತ್ತು, ನಾನು ನಿನ್ನ ಫ್ರಸ್ಟ್ರೇಷನ್ ನ ಫೀಲ್ ಮಾಡಬಹುದು ಅಂತ. ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ರಾಕ್ಸ್ ಡಿಸರ್ಬೆಕ್ ನ ಇನ್ನೂ ಕ್ಲೋಸ್ ಅಪ್ ಆಗಿ ಅವನ ಕಣ್ಣಲ್ಲೆಲ್ಲ ಫುಲ್ ರಕ್ತ ಬರ್ತಾ ಇದೆ, ರಕ್ತ ಅಂತೀನಿ, ಅವನ ಕಣ್ಣೆಲ್ಲ ಫುಲ್ ನೀರ್ ಬರ್ತಾ ಇದೆ. ಮತ್ತೆ ಅವನು ಸಿಕ್ಕಾಪಟ್ಟೆ ಬೇಜಾರಾಗಿ ನಾನು ಇದು ಮಾಡಬಾರ್ದು, ಇಲ್ಲ ನಾನು ಇದು ಮಾಡಬಾರ್ದು ಅಂತ ಅವನೆಲ್ಲ ಫೈಟ್ ಮಾಡ್ತಿದ್ದಾನೆ. ಅವನ ಜೊತೆನೆ ಅವನು ಫೈಟ್ ಮಾಡ್ಕೊಡ್ತಿದ್ದಾನೆ, ಬಟ್ ಆದ್ರೂ ಆಗ್ತಿಲ್ಲ. ಸೊ ಇವಾಗ ಫೈನಲ್ ಅಟ್ಯಾಕ್ ಮಾಡೋದಿಕ್ಕೆ ಇಬ್ರು ರೆಡಿ ಆಗ್ತಾರೆ. ಮತ್ತೆ ಇವಾಗ ಹೆಂಗ್ ನಡೆಯುತ್ತೆ ಅಂದ್ರೆ, ಗೋಲ್ಡಿ, ರಾಜರ್ ಅವನ ಸೋಡ್ ನ ತಿರುಗಿಸ್ತಾ, ಅವನ ಒಂದು ಕೈಯಲ್ಲಿ ಲೋಡ್ ಮಾಡ್ಕೊಳ್ತಾ ಇರ್ತಾರ, ಹಿಂಗ್ ತಿರುಗಿಸ್ತಾ ಅವನ ಕಣ್ಣೀರ್ನ ಒಡ್ಸ್ಕೊತಾ ಇದ್ದಾನೆ. ಸರಿನಾ, ಕಣ್ಣೀರ್ನ ಒಡ್ಸ್ಕೊತಾ ಇದ್ದಾನೆ ಅವನ ಸೋಡ್ ನ ತಿರುಗಿಸಿ. ಅಂಡ್ ಗಾರ್ಪು ಕೂಡ ಅವನ ಪಂಚ್ ಇವಾಗ ಲೂಫಿ ಹೆಂಗೆ ಪಂಚ್ ಮಾಡೋದಿಕ್ಕೆ ಅವನು ಫುಲ್ ಲೋಡ್ ಮಾಡ್ಕೊಂಡು ಆಮೇಲೆ ಪಂಚ್ ಮಾಡ್ತಾನೆ, ಅದೇ ತರ ಗಾರ್ಪು ಕೂಡ ಅವನ ಲೋಡ್ ಮಾಡ್ಕೊಡ್ತಾ ಇದ್ದಾನೆ ಅವನ ಫಿಸ್ಟ್ ನ ಪಂಚ್ ಮಾಡೋದಿಕ್ಕೆ. ಅಂಡ್ ರಾಕ್ಸ್ ಡಿಸರ್ಬೆಕ್ ನನಗೆ ತೇರನೆಗೂ ಚಾಪ್ಟರ್ ನೋಡಕ್ ಆಗ್ತಿಲ್ಲ ಸರಿನಾ, ಯಾಕಂದ್ರೆ ಫುಲ್ ಚಾಪ್ಟರ್ ಬರೀ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾನೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗಂತೂ. ಅವನ ಬಾಯರ್ ಮಾತ್ರ ಅಂತ ಬರ್ತಾ ಇದೆ, ಬಟ್ ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತೀರಾ ಗುರುಜಿರ, ದೇವರಾಗಿರೋ ಕ್ರೇಜಿ ಆಗಿದೆ. ಅಂಡ್ ಇಬ್ರು ಕೂಡ ಅವರ ಅಲ್ಟಿಮೇಟ್ ಅಟ್ಯಾಕ್, ನೆನಪಿರ್ಲಿ ಇದು ಯಾವ್ದೇ ತರ ನಾರ್ಮಲ್ ಅಟ್ಯಾಕ್ ಅಲ್ಲ, ಅವರಿಬ್ಬರ ಅಲ್ಟಿಮೇಟ್ ಅಟ್ಯಾಕ್ ಇದು. ಇದ್ರ ಮೇಲೆ ಅವರಿಬ್ಬರದ ಯಾವುದೇ ತರದ ಅಟ್ಯಾಕ್ಸೇ ಇಲ್ಲ, ಅಷ್ಟು ಟಾಪ್ 1 ಅಟ್ಯಾಕ್ಸ್ ಇಬ್ರದ್ದು. ಯಾಕಂದ್ರೆ ಇವಾಗ ಇಬ್ರು ಕೂಡ ನೇಮ್ ಅಟ್ಯಾಕ್ಸ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಗೋಲ್ಡಿ, ರಾಜರ್ ಅವನ ಅಟ್ಯಾಕ್ ಹೆಸರು ಕಾಗುಟ್ಸುಚಿಸ್ ಏಸ್ ಅಂತ. ಹೌದು, ಅವನ ಏಸ್ ಅನ್ನೋದನ್ನೇ ಅವನು ಅಟ್ಯಾಕ್ ಹೆಸರು ಮಾಡ್ಕೊಂಡಿದ್ದಾನೆ, ಅವನ ಅಲ್ಟಿಮೇಟ್ ಅಟ್ಯಾಕ್ ಮಾಡ್ಕೊಂಡಿದ್ದೀನಿ. ಕಾಗುಟ್ಸುಚಿಸ್ ಏಸ್ ಅಂತ ಅವನು ಫುಲ್ ಅಟ್ಯಾಕ್ ಹೆಸರು. ಅಂಡ್ ಗಾರ್ಪ್ ನ ಅಲ್ಟಿಮೇಟ್ ಅಟ್ಯಾಕ್ ನ ಹೆಸರು ಇನ್ಫಿನಿಟಿಮ್ ಎಕ್ಸ್ಪ್ಲೋಷನ್ ಅಂತ. ಅಂಡ್ ಅಬ್ಸಲ್ಯೂಟ್ಲಿ ಇವಾಗ ಗಾರ್ಪ್ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದ್ರೆ ಮಾಮೂಲಿ ರಾಜರ್ದು ಫುಲ್ ಸ್ಲೈಸ್ ಮಾಡ್ತಾ ಇದ್ದಾನೆ, ಫುಲ್ ರಾಕ್ಸ್ ಡಿಸರ್ಬೆಕ್ ನ ಒನ್ ಆಫ್ ದಿ ಪಾರ್ಟ್ಸ್ ನ ಫುಲ್ ಎಲ್ಲ ಸ್ಲೈಸ್ ಅಪ್ ಮಾಡ್ತಾ ಇದ್ದಾನೆ. ಅಂಡ್ ಗಾರ್ಪ್ ಅಟ್ಯಾಕ್ ಯಾವ ತರ ಇದೆ ಅಂದ್ರೆ, ಅಬ್ಸಲ್ಯೂಟ್ಲಿ ಇದು ಒಂಥರ ಲೂಫ್ ಇದು ಗಮ್ನೋ ಗ್ಯಾಟ್ಲಿಂಗ್ ಇದೆಯಲ್ಲ, ಗ್ಯಾಟ್ಲಿಂಗ್ ಆ ತರ ಇದೆ ಗಾರ್ಪ್, ಬಟ್ ವಿತೌಟ್ ರಬ್ಬರಿ ಪವರ್ಸ್. ಗಾರ್ಪ್ ಅವನ ಫಿಸ್ಟ್ ಅನ್ನೇ ಅವನು ಫುಲ್ ಅಷ್ಟು ಸ್ಪೀಡ್ ಅಲ್ಲಿ ಅವನು ಗ್ಯಾಟ್ಲಿಂಗ್ ತರಾನೇ ಮಾಡ್ತಾ ಇದ್ದಾನೆ. ಅಂಡ್ ಇದಿಬ್ಬರ ಅಲ್ಟಿಮೇಟ್ ಅಟ್ಯಾಕ್ಸ್ ಆಗಿತ್ತು. ಸೊ ಇದೇ ಅಟ್ಯಾಕ್ ಇಂದ ಮೋಸ್ಟ್ಲಿ, ಯಾಕಂದ್ರೆ ರಾಕ್ಸ್ ಡಿಸರ್ಬೆಕ್ ಫೈನಲಿ ಡಿಫೀಟ್ ಆದ ನಂತರ ಇನ್ನು ಈ ಚಾಪ್ಟರ್ ತೋರಿಸಿಲ್ಲ. ಸೊ ಇವಾಗ ಮತ್ತೆ ನರೇಟರ್ ಬಂದು ಹೇಳ್ತಾರೆ, ದ ವರ್ಲ್ಡ್ ಗವರ್ಮೆಂಟ್ ಟ್ರೈಸ್ ದೇರ್ ಬೆಸ್ಟ್ ಟು ಬ್ಯಾರಿ ದಿಸ್ ಇನ್ಸಿಡೆಂಟ್ ಇನ್ ದ ಶಾಡೋಸ್. ಹೌಎವರ್, descending of this chaos cruise led by the Rock's Disabek would leave an unbelievable echoes. The Rocks pirates dismantled an eternal era, and the
ಟ್ರೆಂಬಲ್ಸ್ ಆಫ್ ದೇರ್ ಲೆಗಸಿ ವುಡ್ ಶೇಕ್ ದ ಕಂಟಿನ್ಯೂ ಟು ಶೇಕ್ಸ್ ದಿಸ್ ವರ್ಲ್ಡ್. ಅಂದ್ರೆ ವರ್ಲ್ಡ್ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾರೆ ಈ ಇನ್ಸಿಡೆಂಟ್ ನ ಮುಚ್ಚಾಕೋದಿಕ್ಕೆ. ಇಲ್ಲೇನು ಆಗಿಲ್ಲ ಅಂತ ಎಲ್ಲ ಮುಚ್ಚಾಕೋದಕ್ಕೆ, ಬಟ್ ಅಬ್ಸಲ್ಯೂಟ್ಲಿ ನಾವು ನೋಡಿದಂಗೆ ಇಲ್ಲಿಂದ ಸಿಕ್ಕಾಪಟ್ಟೆ ಜನ ತಪ್ಪಿಸ್ಕೊಂಡಿದ್ದಾರೆ. ಅಬ್ಸಲ್ಯೂಟ್ಲಿ ಇದು ಫೇಲ್ಡ್ ಮಿಷನ್ ಇದು ವರ್ಲ್ಡ್ ಗೌರ್ಮೆಂಟ್ ಇಂದ. ಸೊ ಅದಕ್ಕೋಸ್ಕರ ಎಲ್ಲ ಬಿಗ್ ಬಾಂಬ್ ಆಗಿರ್ಬೋದು, ಕೈಡೋ ಆಗಿರ್ಬೋದು, ವೈಟ್ ಬಿಯರ್ಡು, ಇನ್ನ ಸಿಕ್ಕಾಪಟ್ಟೆ ಪೈರೇಟ್ಸ್ ಎಲ್ಲ ತಪ್ಪಿಸ್ಕೊಂಡಿದ್ದಾರೆ. ಅಂಡ್ ಎಷ್ಟೊಂದು ಡ್ರ್ಯಾಗನ್ ಎಲ್ಲ ತಪ್ಪಿಸ್ಕೊಂಡಿದ್ದಾನೆ. ಸೊ ಇವರೆಲ್ಲ ಹೇಳ್ದೆ ಬಿಡ್ತಾರ, ಎಲ್ಲ ವರ್ಲ್ಡ್ಗೂ ಅಬ್ಸಲ್ಯೂಟ್ಲಿ ಸುಮಾರಷ್ಟು ಜನಗಳಿಗೆ ಈ ಇನ್ಸಿಡೆಂಟ್ ಬಗ್ಗೆ ಗೊತ್ತೇ ಇದೆ. ಸರಿ, ಹಂಗೆ ಕನೆಕ್ಟ್ ಮಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗುತ್ತೆ. ಅಂಡ್ ನೆಕ್ಸ್ಟ್ ನಾವು ಫೈನಲ್ ಪ್ಯಾನಲ್ ಅಲ್ಲಿ ನೋಡ್ತೀವಿ ರಾಕ್ಸ್ ಡಿಸರ್ಬೇಕಲ್ಲ ಅವನು ಫುಲ್ ಅಂತ ಏನು ಇವಾಗ ಸ್ಯಾಟರ್ನ್ ಸತ್ತಾಗ ಫುಲ್ ಅಂತರ ಈ ತರ ಸ್ಮೋಕ್ ಎಲ್ಲ ಆಗಿ ಹಿಂಗೆ ಅದೇ ತರ ಹೋಗ್ತಾ ಇದ್ದಾನ, ಅದೇ ತರ ಸ್ಮೋಕ್ ಎಲ್ಲ ಆಗ್ತಾ ಇದ್ದಾನೆ. ಬಟ್ ಅವನು ರೀಜನೇಟ್ ಆಗ್ತಾನ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಅದಂತೂ ನನಗೆ ಗೊತ್ತಿಲ್ಲ. ಬಟ್ ರಾಕ್ಸ್ ಡಿಸರ್ಬೇಕ ಫುಲ್ಲು ಕಣ್ಣಲ್ಲಿ ನೀರಿಟ್ಕೊಂಡು ಅವ್ನಿಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇರತ್ತಾರಲ್ಲ ಅನಿಸ್ತಾ ಇದೆ. ನೆಕ್ಸ್ಟ್ ನಾವು ಫೈನಲ್ ಪೇಜ್ ಅಲ್ಲಿ ನೋಡ್ತೀವಿ ಗಾಡ್ ವ್ಯಾಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಆ ಎರಡು ಬೆಟ್ಟ ಮತ್ತು ಸುತ್ತಮುತ್ತ ಸರೌಂಡಿಂಗ್ಸ್ ಇಂದ. ಬಟ್ ಇವಾಗ ಅದೆಲ್ಲ ಧ್ವಂಸ ಆಗಿ ಚಿಂದಿ ಚಿತ್ರಣ ಆಗ್ಬಿಟ್ಟಿದೆ. ಸರಿನಾ, ಆಮೇಲೆ ನಾ ಇದೇ ಥಿಯರಿ ಇವಾಗ ಏನಪ್ಪ ಹೇಳ್ಬೇಕು ಅಂದ್ರೆ, ಆಬ್ಸಲ್ಯೂಟ್ಲಿ ನಾವು ನೋಡಿದ್ವಿ ಗಿಲ್ ಬಾಸ್ಟರ್, ಕ್ಯಾಪ್ಟನ್ ಜಾನ್, ಆಮೇಲೆ ಗಾನ್ಜುಯಿ, ಈ ತರ ಎಲ್ಲ ದೊಡ್ಡ ದೊಡ್ಡ ರಾಕ್ಸ್ ಡಿಸರ್ಬೇಕ್ನ ಮೆಂಬರ್ಸು ಕೂಡ ಇಲ್ಲೇ ಎಲ್ಲ ಫೈಟ್ ಎಲ್ಲ ಆಗಿದ್ದು. ಸೊ ಇದೇ ಗಾಡ್ ವ್ಯಾಲಿ ಇವಾಗೆಲ್ಲ ಫುಲ್ ಡಿಸ್ಟ್ರಾಯ್ ಆಗಿತ್ತಲ್ಲ, ಇದೇ ಗಾಡ್ ವ್ಯಾಲಿ ಯಾಕೆ ಕುಜುಕಿ ಮೋರಿಯಾನ ಥ್ರಿಲ್ಲರ್ ಬಾರ್ಕ್ ಆಗಿರಬಾರ್ದು? ಇದೇ ದೊಡ್ಡ ಥಿಯರಿ ಸಿಕ್ಕಾಪಟ್ಟೆ ವರ್ಷದಿಂದ ಓಡಾಡ್ತಾ ಇದ್ದೆ. ಸರಿನಾ, ಯಾಕಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಎಲ್ಲ ಕಾರ್ಪ್ಸ್ ಎಲ್ಲ ಹೆಂಗ್ ಸಿಕ್ತು, ಯಾಕಂದ್ರೆ ಗಾಡ್ ವ್ಯಾಲಿ ಎಷ್ಟೊಂದು ಶೂಟ್ ಔಟ್ ಆಗಿತ್ತು, ಎಷ್ಟೊಂದು ಬ್ರೂಟಲ್ ಆಗಿ ಎಲ್ಲ ಸಾಯಿಸಿದ್ರು. ಅದೇ ಕಾರ್ಪ್ಸ್ ನ ಯೂಸ್ ಮಾಡಿಕೊಂಡು ಗೆಕೋ ಮೋರಿಯಾ ಅವನ ಜಾಂಬಿ ಆರ್ಮಿನ ಸ್ಟಾರ್ಟ್ ಮಾಡ್ದ ಅಂತ ಥಿಯರಿ ಓಡಾಡ್ತಾ ಇದೆ. ಅಂಡ್ ನಾವು ಹಂಗ್ ನೋಡಕ್ ಹೋದ್ರೆ ಥ್ರಿಲ್ಲರ್ ಬಾರ್ಕು ಈ ಆಕ್ಚುಲ್ ಆಗಿ ಗಾಡ್ ವ್ಯಾಲಿ ಏನಿದೆ ಅದಕ್ಕೋಸ್ಕರ ಐಲ್ಯಾಂಡ್ ಇಂದ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಬಟ್ ಹೇಳಕ್ಕಾಗಲ್ಲ, ಮೋಸ್ಟ್ಲಿ ಅದು ಒನ್ ಆಫ್ ದಿ ಪಾರ್ಟ್ ಆಗಿರ್ಬೋದು. ಒಟ್ಟಲ್ಲಿ ಈ ಥಿಯರಿ ಅಂತ ಇವಾಗಂತೂ ಇನ್ನೂ ಸ್ಟ್ರಾಂಗ್ ಆಗಿದೆ. ಸರಿನಾ, ಯಾಕಂದ್ರೆ ನಾವು ಏನೋ ಐಮುನ ದೊಡ್ಡ ಏನ್ಷಿಯಂಟ್ ವೆಪನ್ ಯೂಸ್ ಮಾಡ್ಕೊಂಡು ಲೇಸರ್ ಎಲ್ಲ ಹಾಕಿ ಡಿಸ್ಟ್ರಾಯ್ ಮಾಡಿಲ್ಲ, ಸುಮ್ಮನೆ ಡಿಸ್ಟ್ರಾಯ್ ಮಾಡಿದ್ದಾರೆ ಅಷ್ಟೇ. ಅಂದ್ರೆ ಅಲ್ಲಿ ನಡೆದಿರುವಂತ ಫೈಟ್ ಇಂದ ಹಾಕಿ ಬ್ಲಾಸ್ಟ್ ಇಂದ ಡಿಸ್ಟ್ರಾಯ್ ಆಗಿದೆ ಐಲ್ಯಾಂಡ್. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಯಾಕೆ ಕುಜುಕಿ ಮೋರಿಯಾನ ಅವನ ಡೆವಿಲ್ ಫ್ರೂಟ್ ಪವರ್ ನ ಯೂಸ್ ಮಾಡ್ಕೊಂಡು, ಈ ಡೆವಿಲ್ ಫ್ರೂಟ್ ಪವರ್ ನ ಯೂಸ್ ಮಾಡ್ಕೊಂಡು ಇಲ್ಲಿರುವಂತ ಕಾರ್ಪ್ಸ್ ನೆಲ್ಲ ತೆಗೆದು ಮತ್ತೆ ಇಲ್ಲಿರುವಂತ ಒಂದು ಐಲ್ಯಾಂಡ್ ನ ತಗೊಂಡು, ಇದೇ ಪಾರ್ಟ್ ಗಾಡ್ ವ್ಯಾಲಿ ಐಲ್ಯಾಂಡ್ ನೇ ಒಂದು ಪಾರ್ಟ್ ಆಫ್ ದಿ ಐಲ್ಯಾಂಡ್ ನ ತಗೊಂಡು ಅಲ್ಲಿ ಅವನು ಥ್ರಿಲ್ಲರ್ ಪಾರ್ಕ್ ಅಂತ ಅವನು ಒಂದು ಶಿಪ್ ನ ಯಾಕೆ ಮಾಡ್ಕೊಂಡಿರಬಾರ್ದು ಅಂತ ಈ ಥಿಯರಿ ಸಿಕ್ಕಾಪಟ್ಟೆ ಟಾಪ್ ಆಗಿದೆ. ಅಂಡ್ ನನಗೂ ಕೂಡ ಅದೇ ಅನ್ನಿಸ್ತಾ ಇದೆ. ಸರಿ, ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಕನ್ನಡ ಕಾಮೆಂಟ್ ತಿಳಿಸಿ. ಒಟ್ಟಿನಲ್ಲಿ ಕ್ರೇಜಿ ಆಗಿತ್ತು ಈ ಚಾಪ್ಟರ್ ಅಂತ, ಅಬ್ಸಲ್ಯೂಟ್ಲಿ ಟೋಟಲ್ ಕ್ರೇಜಿ ಅಂತ ಹೇಳಲ್ಲ, ಯಾಕಂದ್ರೆ ಫೈಟಿಂಗ್ ಹೆವಿ ಇತ್ತು. ನನಗೆ ರಾಕ್ಸ್ ಇರಬೇಕು ಮುಖ ಅಂತೂ ದೇವರಂಗ ನೋಡಕ್ಕಾಗ್ತಿಲ್ಲ ಈ ಚಾಪ್ಟರ್ ಅಲ್ಲಂತೂ. ಅಂಡ್ ಸಿಕ್ಕಾಪಟ್ಟೆ ವಿಷಯ ತಿಳ್ಕೊಂಡ್ವಿ, ಅವರಿಬ್ಬರು ಹೆಂಗೆ ಟೀಮ್ ಅಪ್ ಆದ್ರು ಅಂತ ತಿಳ್ಕೊಂಡ್ವಿ. ಅಂಡ್ ಇವರಿಬ್ಬರ ಅಲ್ಟಿಮೇಟ್ ಅಟ್ಯಾಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ಡ್ರ್ಯಾಗನ್ ಹೆಂಗೆ ಮರೀನ್ಸ್ಗೆ ಅವನು ಥ್ರೆಟನ್ ಮಾಡ್ತಿದ್ದ ಅಂತ ತಿಳ್ಕೊಂಡ್ವಿ. ಅಂಡ್ ಪ್ರೀವಿಯಸ್ ಯೂಸರ್ ಆಫ್ ಹೊರೋನೋಮಿ ಗೋಸ್ಟ್ ಫ್ರೂಟ್ ಯಾರೋ ಗಿಲ್ ಬಾಸ್ಟರ್ ಅಂತ ತಿಳ್ಕೊಂಡ್ವಿ. ಅಂಡ್ ಕ್ರೇಜಿ ಆಗಿತ್ತು. ಅಂಡ್ ಮಾರ್ಕೋ ಅವರ ಅಪ್ಪ ಪೋಲೋ ಅಂತ ತಿಳ್ಕೊಂಡ್ವಿ, ಕ್ರೇಜಿ ಆಗಿತ್ತು. ಅಂಡ್ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಕನ್ನಡ ಕಾಮೆಂಟ್ ತಿಳಿಸಿ. ಅಂಡ್ ಈ ಚಾಪ್ಟರ್ ಅಂತೂ ಕ್ರೇಜಿ ಆಗಿತ್ತು. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.